व्याख्यामुद्रां करसरसिजी पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभवायामनिमगाः नमः स्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवद्गणम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 93ನೆಯ ಪ್ರವಚನ. ಅನೇಕ ವಿಷಯಗಳಲ್ಲಿ ಧರ್ಮರಾಜ ಪ್ರಶ್ನೆ ಮಾಡುತ್ತಾ ಬ್ರಹ್ಮವರ್ಗದವರ ಸಹಾಯ, ಮುಂದಾಳುತ್ವ, ಅದರಲ್ಲಿಯೂ ಪುರೋಹಿತರು, ಅವರು ನಡೆಸತಕ್ಕಂತಹ ಧರ್ಮಕರ್ಮಗಳು, ಯಜ್ಞಯಾಗಗಳು, ಅಲ್ಲಿ ವಿನಿಯೋಗಿಸಲ್ಪಡತಕ್ಕಂತಹ ದಕ್ಷಿಣೆ, ಇದು ವೇದ ಹೇಳಿದಂತೆ ಕೊಡಲಾಗದೇ ಇರುವುದರಿಂದ ವೇದ ಹೇಳುವಾಗಲೂ ಶಕ್ತಿಯನ್ನು ಗಮನಿಸದೆ ಹೇಳಿದಂತೆ ಮಾಡುತ್ತೇನೆ ಅಂತ ಹೊರಟು ಮಾಡದೇ ಇರುವ ನೆಲೆಯಲ್ಲಿ ನಾವು ಮಾಡತಕ್ಕಂತಹ ಅಪಚಾರ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಗಳ, ಚಿಂತನೆಗಳ ಬಗ್ಗೆ ಧರ್ಮರಾಜ ಭೀಷ್ಮರನ್ನು ಎಳೆದಿದ್ದಾನೆ. ಭೀಷ್ಮರಿಗೆ ಅಸಮಾಧಾನ ಆಗಿದೆ ಮಾತನಲ್ಲಿ, ಉತ್ತರವಲ್ಲಿ ನೋಡುವಾಗ. ನಮಗೆ ಉತ್ತರಿಸ್ತಾರೆ, ಆದರೆ ಏಕಪ್ರಕಾರವಾಗಿ ವೇದ ಅದರ ಮೇಲೆ ಅಸಮಾಧಾನವನ್ನು, ಆಕ್ಷೇಪವನ್ನು ಬೀರಿದ ಧರ್ಮರಾಜ ಕೇಳಿದ್ದು ಸಹಜವ. ಹಾಗಾಗಿ ಅದರ ಒಂದು ಕ್ಲಾರಿಫಿಕೇಶನ್, ವೇದದ ಅಭಿಪ್ರಾಯವನ್ನು ಮತ್ತೆ ತೆರೆದಿಡುವಾಗ ನಮಗಂತೂ ತುಂಬ ಅದರ ಚಿಂತನೆ ತುಂಬ ಹಿಡಿಸಿದೆ, ಖುಷಿಯಾಗಿದೆ. ಒಂದು ತುಂಬ ಅನಾಲಿಸಿಸ್ ಮಾಡುವ ಮೂಲಕ ಫ್ರೀಯಾಗಿ ವಿಷಯ ಸತ್ಯ, ವೇದದಲ್ಲಿ ಯಜ್ಞವನ್ನು ಹೇಳಿದ್ದಾರೆ ಎನ್ನುವುದು ಸತ್ಯ. ಅದಕ್ಕೆ ನಡೆಸುವಾಗ ಅಂತರ್ವೇದಿಯಾಗಿ ವೇದ ಹೋಮಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ದಾನ ದಕ್ಷಿಣೆಗಳ ಬಗ್ಗೆಯೂ ಮಾತಾಡಿದೆ. ಪಾತ್ರವೇಕ ಬೇರೆ ಬಿಡಿ, ಅದರ ವಿನಿಯೋಗವನ್ನು ಹೇಳಿದೆ. ಇದರಿಂದ ಅಷ್ಟೇ ವ್ಯವಸ್ಥಿತವಾದ ಯಜ್ಞಯಾಗಗಳು ನಡೆಯುತ್ತವೆಯೋ? ಮುಂದಿನ ಧರ್ಮರಾಜನ ಅಶ್ವಮೇಧ ಯಾಗ ನಮಗೆ ಗೊತ್ತು. ಅದಕ್ಕೆ ವಿನಿಯೋಗಿಸಲು ದ್ರವ್ಯವಿಲ್ಲದೆ ವೇದವ್ಯಾಸರಲ್ಲಿ ಕೇಳಿಕೊಂಡು ಆತ ಹಿಮಾಲಯದಿಂದ ತಂದು ಮಾಡಿದ್ದು ನಾವು ಕೇಳಿಯಾಗಿದೆ. ಅದರಿಂದ ಧರ್ಮರಾಜ ಇಲ್ಲಿ ಪ್ರಶ್ನೆ ಆಗುವುದು ಸಹಜ. ಹೇಳಿದ್ದಷ್ಟು ಕೊಡಲಾಗದ ಯಜ್ಞವನ್ನು ನಡೆಸುವ ನಮ್ಮ ಕರ್ಮದ ಕಥೆ ಏನು ಕೇಳಿದ್ದು ಸತ್ಯವ. ಅದಕ್ಕಾಗಿ ಮತ್ತೆ ಒದ್ದಾಡಿದ್ದಾನೆ. ಹಾಗಾಗಿ ಈ ಪ್ರಶ್ನೆ ಬಹಳ ಚೆನ್ನಾಗಿದೆ. ಅದಕ್ಕೆ ಭೀಷ್ಮರು ಹೇಗೆ ಉತ್ತರಿಸಬೇಕು, ಅಥವಾ ವೇದದ ಅಭಿಪ್ರಾಯವನ್ನು ಹೇಗೆ ಹೇಳಬೇಕು ಅವರು ಅನ್ನೋದೊಂದು ತುಂಬಾ ಇಂಟ್ರೆಸ್ಟಿಂಗ್. ಬಹಳ ಚೆನ್ನಾಗಿ ಮೊದಲು ಹೇಳುತ್ತಾರೆ ಭೀಷ್ಮರು. ವೇದದ ಬಗ್ಗೆ ಅಪಸ್ವರ ಎತ್ತುವುದನ್ನು ಒಪ್ಪಲಾಗುವುದಿಲ್ಲ ಅಂತ ಹೇಳಿಬಿಟ್ರು ಅವರು ಮೊದಲಿಗೆ. ನವೇದಾನಾಂ ಪರಿಭವಾತ್ ನ ಶಾಠ್ಯೇನ ನ ಮಾಯೆಯ ಕಶ್ಚಿತ್ ಮಹದವಾಪ್ನೋತಿ ಮಾತೇ ಭೂತ್ ಬುದ್ಧಿ ರೀದೃಶಿ. ನೀನು ಈ ರೀತಿಯಾಗಿ ಮಾತಾಡಬಾರದು ಅಂತ ಹೇಳ್ತಾರೆ. ನಾವು ಮಾಡುವಂಥದ್ದು ಮೋಸ ಆಗ್ತದೆ, ವೇದ ಹೇಳಿದ ಯಜ್ಞವನ್ನು ನಡೆಸಲಾಗದೆ ಎನ್ನುವುದು ಸರಿಯಲ್ಲ. ನಾವು ಏನೋ ಅದರಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು, ಧರ್ಮವನ್ನು ಸಂಕೋಚಗೊಳಿಸಿಕೊಂಡು ಏನೋ ಒಂದು ಕಪಟ, ಅದು ಅಲ್ಲ, ಅದು ತಪ್ಪೆ, ಅದು ಸರಿಯಲ್ಲ. ಯಾರೊಬ್ಬರು ಇವತ್ತಿನವರೆಗೂ ವೇದವನ್ನು ಆಕ್ಷೇಪಿಸಿಕೊಂಡು ದೊಡ್ಡ ಮನುಷ್ಯನಾದದ್ದಿಲ್ಲ, ದೊಡ್ಡ ಫಲವನ್ನು ಪಡೆದದ್ದಿಲ್ಲ. ನವೇದಾನ ಪರಿಭವಾತ್ ಕಶ್ಚಿತ್ ಮಹದವಾಪ್ನೋತಿ. ಯಾರೊಬ್ಬನಾದರೂ ದೊಡ್ಡವನಾಗಬೇಕಾದ್ರೆ ವೇದಗಳ ಅನುಸರಣೆಯನ್ನು ಮಾಡಬೇಕು ಹೊರತು ವೇದವನ್ನು ಆಕ್ಷೇಪಿಸುವಂತಿಲ್ಲ. ವೇದ ಹೇಳಲಿಲ್ಲ, ವೇದ ಹೇಳಿದ್ದು ಸರಿಯಾಗಲಿಲ್ಲ, ವೇದ ಹೇಳಿದ ಅರ್ಥ ಆಗಲಿಲ್ಲ ಅಂತ ಹೇಳಿಕೊಂಡು ವೇದಕ್ಕೆ ಬೈಲಿಕ್ಕಿಲ್ಲ.
ವೇದವನ್ನು ಉಪಯೋಗಿಸಬೇಕು ಕರ್ಮದಲ್ಲಿ ಲೋಕಾಂತರಕ್ಕಾಗಿ ಅಂದಾಗ ವೇದ ಮಾತಾಡುವುದಿಲ್ಲ ಅಂದ್ರೆ ಮಾತಾಡಿಸುವಂತೆ ವೇದವನ್ನು ನಾವು ಚಿಂತನೆ ನಡೆಸಬೇಕು. ಇತಿಹಾಸ ಪುರಾಣಾಭ್ಯ ವೇದಾಂಸಮ ಬ್ರಹ್ಮೇ ಅಂತ ಹೇಳಿದ ಹಾಗೆ ಇತಿಹಾಸ ಪುರಾಣಗಳನ್ನು ಕಲಿತು ಬಂದು ವೇದವನ್ನು ತೆರೆದುಕೊಂಡಾಗ ಅದು ಉತ್ತಮ ಅರ್ಥವನ್ನು ನಮಗೆ ಕೊಡುತ್ತದೆ. ಅದರಿಂದ ವೇದಕ್ಕೆ ಬೈಲಿಕ್ಕಿಲ್ಲ. ನೈಶಸ್ಥಾನವರ ಪರಾಧ ಇದೇ ಅಂಧವನ ಪಶ್ಯತಿ ಅಂತ ಹೇಳಿಕೊಂಡು ಯಾಸ್ಕೆ ಹೇಳುತ್ತಾನೆ ಅರ್ಥ ಬರೀಲಿಕ್ಕೆ ಹೊರಟಾಗ ನಿರುಕ್ತದ ನೆಲೆಯಲ್ಲಿ. ವೇದಕ್ಕೆ ಅರ್ಥ ಇಲ್ಲ, ಅದು ಶುದ್ಧವಾದಂತಹ ವ್ಯವಸ್ಥೆಗೆ ಹೊರಟದ್ದಲ್ಲ. ಟೋಟಲಿ ಪ್ರೈಸಿಂಗ್ ಅಂತ ಹೇಳಿಕೊಂಡು ಏನಾದ್ರೂ ಹೇಳಿದ್ರೆ ನಡೆಯುತ್ತೆ ಅಂತ ಹೇಳಿಕೊಂಡು ವೇದ ಹೇಳುವುದು ಅಂತ ಹೇಳಿಕೊಟ್ಟಂತ ಎಷ್ಟೋ ಜನರು ಇದ್ದಾರೆ. ಒಂದಕ್ಕೊಂದು ಸಂಬಂಧ ಇಲ್ಲದೆ ಯಾವ್ಯಾವುದೋ ಅರ್ಥಗಳ ಯಾವ್ಯಾವುದೋ ಪದಗಳ ಬಳಕೆಯಿಂದ ಪ್ರಸಿದ್ಧವಾದ ಅರ್ಥವನ್ನು ತ್ಯಾಗ ಮಾಡಿಕೊಳ್ಳುವ ನೆಲೆಯಲ್ಲಿ, ಪ್ರಸಿದ್ಧ ಅಂದ್ರೆ ನಾವು ಮಾಡಿದ್ದಲ್ಲ ಪ್ರಸಿದ್ಧ, ವೇದ ಕಾಲದಲ್ಲಿ ಅದಕ್ಕೇನು ಪ್ರಸಿದ್ಧ ಇತ್ತು, ವೇದದ್ದೇ ಶಬ್ದ ಆಗ್ಬೇಕಲ್ಲ. ಯಾರಿಗೊತ್ತಿವರು ಹೇಳುತ್ತೆ. ಈಗ ಗೋ ಶಬ್ದ ಪ್ರಯೋಗ ಮಾಡಿದ ತಕ್ಷಣ ನಮಗಂತೂ ಗೋ ಹೇಳಿದ ತಕ್ಷಣ ದನ ಬಿಟ್ರೆ ಇನ್ನೇನು ಗೊತ್ತಾಗುವುದಿಲ್ಲ ಗೋವಿಂದ ಅಂತ ಅರ್ಥ ಮಾಡಿಕೊಂಡಾಗ. ಆದ್ರೆ ಗೋವಿಂದ ಅಂತ ಸೂರ್ಯ ಆಗ್ಬಹುದು ಅಂತ ಹೇಳಿದ್ರೆ ಅದು ಹೇಗಿರಿ ಎಂತದ್ರಿ? ಗೋ ಅಂದ್ರೆ ಕಿರಣ ಅಲ್ವಾ, ಗಚ್ಚತಿ ಎಂದು ಹೋಗುವಂಥದ್ದು ಕಿರಣ. ಆ ಕಿರಣವನ್ನು ಕಳಿಸಿಕೊಡುವವನು, ಅದರಿಂದ ತನ್ನನ್ನು ತೋರಿಸಿಕೊಡುವವನು, ಮುಟ್ಟುವವನು ಅಂತ ಅರ್ಥ ಮಾಡಿದಾಗ ಕಿರಣದಿಂದ ಅವನಿಗೆ ವಸ್ತುವಿನ ಪ್ರಾಪ್ತಿ ಆಗ್ತದೆ, ಮುಟ್ತಾನೆ ಅಂತ ಹೇಳಿಕೊಂಡು ಯಾಕೆ ಈ ಸೂರ್ಯ ಆಗಲಿಲ್ಲ? ಆಯ್ತು ಹೇಳಿದ್ರೆ ಗೋ ಅಂದ್ರೆ ನೀರನ್ನು ಗೋ ಅಂತಾರೆ ಕೆಲವೊಮ್ಮೆ. ನೀರಲ್ಲಿ ಇರತಕ್ಕಂಥ ಕಪ್ಪೆಯನ್ನು ಗೋ ಎಂದು ಹೇಳಿಬಿಟ್ರೆ ಹೇಳ್ತಾರೆ. ಹೀಗಾಗಿ ಈ ವೇದಗಳಿಗೆ ಈ ಅನೇಕ ಅರ್ಥಗಳ ಅಂದ್ರೆ ಸಂಸ್ಕೃತ ಇದೇ ಒಂದು ತೊಂದರೆ. ಅನೇಕ ಅರ್ಥಗಳಿಂದಾಗಿ ಅದು ಶ್ರೀಮಂತವು, ಅನೇಕ ಅರ್ಥಗಳಿಂದಾಗಿ ಅದು ಅಪಾರ್ಥವೂ ಅನಿಸ್ತದೆ. ಹಾಗಾಗಿ ವೇದವನ್ನು ಒಂದಕ್ಕೊಂದು ಸಂಬಂಧ ಇಲ್ಲದ ಅರ್ಥದಿಂದಾಗಿ ಅದನ್ನು ಹೊರಗೆ ಹಾಕಿದ್ರು. ವೇದ ಹೇಳಲಿಕ್ಕೆ ಚಂದ, ಕೇಳಲಿಕ್ಕೆ ಆಯ್ತು, ಅದರ ಆಚೆಗೆ ಚಿಂತನೆಗೆ ಇಲ್ಲ. ಮತ್ತೆ ಕರ್ಮಗಳಲ್ಲಿ ಬಳಸುವುದು ಅದನ್ನು ಸೀದಾ ಹೇಳಿಕೆ ಇದ್ದನ್ನು ಹೇಳಿಕೊಟ್ಟ ಹಾಗೆ ಅರ್ಥ ಆಗ್ಬೇಕಾಗಿಲ್ಲ ಅಂತ ಹೇಳಿಕೊಂಡು ಅರ್ಥ ಇಲ್ಲ, ಸರಿಯಲ್ಲ, ಏನೇನೋ ಹೇಳಿಕೊಂಡದ್ದಕ್ಕೆ ಹೇಳುತ್ತಾನೆ ಯಾಸ್ಕ. ಹೋಗಿ ಗುದ್ದಿದ ಒಬ್ಬ ಕಂಬಕ್ಕೆ, ಶುರು ಮಾಡಿದ ಬೈಲಿಕ್ಕೆ. ಯಾವುದಕ್ಕೆ? ಕಂಬಕ್ಕೆ. ಅದು ಕಂಬ ಇಟ್ಟವರಿಗೆ, ಕಂಬ ಕಟ್ಟಿದವರಿಗೆ ಅಲ್ಲ. ಮೊದಲು ಕೇಳುವುದು ನಿನಗೆ ಯಾಕೆ ಕಂಬ ಕಾಣಲಿಲ್ಲ ಅಂತ. ನೀನು ಕಂಬಕ್ಕೆ ಗುದ್ದಿದ್ದ, ಕಂಬ ನಿನಗೆ ಗುದ್ದಿದ್ದ? ನಾನೇ ಗುದ್ದಿದ್ದು. ಮತ್ತೆ ನೀನೇ ಮನುಷ್ಯನೇ ಹೋಗಿ ಕಂಬಕ್ಕೆ ಗುದ್ದಿದರೆ ನಿನಗೆ ನೋಡಿಕೊಂಡು ಆಚೆ ಹೋಗ್ಬೇಕು ಬೇಡವೋ? ನನಗೆ ಕಣ್ಣಿಲ್ಲ ನೋಡು, ನಿನಗೆ ಕಣ್ಣಿಲ್ಲ ಅಂತ ಹೇಳಿ ಕಂಬಕ್ಕೆ ಬೈತೀಯಾ? ಹಾಗಾಯ್ತು. ನಮಗೆ ಬುದ್ಧಿ ಇಲ್ಲ ಹೇಳಿ ವೇದಕ್ಕೆ ಬೈದು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ, ಡಿಕೋಡ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತ. ಅದನ್ನು ವೇದವನ್ನು ನಿಂದೆ ಮಾಡುವ ಮೂಲಕ, ಸೋಲಿಸುವ ಮೂಲಕ, ದೂರ ಇಡುವ ಮೂಲಕ, ಅರ್ಥ ಇಲ್ಲ ಅಂತ ಅದನ್ನು ತಿಳಿಸಿಕೊಡುವ ಮೂಲಕ ಯಾವ ವ್ಯಕ್ತಿ ಉದ್ಧಾರ ಆಗಲಿಲ್ಲ, ಉದ್ಧಾರ ಆಗುವುದಿಲ್ಲ. ವೇದಾಭಿಮಾನಿಗಳ ಅಭಿಶಾಪಕ್ಕೆ ಆತ ಒಳಗಾಗ್ತಾನೆ. ಅದನ್ನ ವೇದಕಾರರಲ್ಲಿ ಮೋಸ ಮಾಡಬೇಕೆನ್ನತಕ್ಕಂಥ ಅಭಿಪ್ರಾಯ, ಅಪಾರ್ಥ, ತಪ್ಪು ಅರ್ಥ, ಅನ್ಯಾರ್ಥದಲ್ಲಿ ವೇದವನ್ನು ಹೊಳೆಸಬೇಕೆನ್ನತಕ್ಕಂಥ ಇರಾದೆ ವೇದಕ್ಕಿಲ್ಲ. ಅದು ಹೇಳಬೇಡ. ಮತ್ತೆ ದಕ್ಷಿಣೆ ವಿಷಯದಲ್ಲಿ ಉಂಟಲ್ಲ, ಇಲ್ಲಿ ಎಂಥದೋ ದಕ್ಷಿಣೆ ಹೇಳ್ತದೆ, ಎಷ್ಟೋ ಕೊಡ್ಲಿಕ್ಕೆ ಹೇಳ್ತದೆ. ಅನೇಕ ವಿಷಯಗಳುಂಟು. ಬ್ರಾಹ್ಮಣಾರಣ್ಯಕನ್ನು ಓದಿಕೊಂಡ್ರೆ ಯಾವ ದೇವತೆಗೆ ಏನು ದಕ್ಷಿಣೆ, ಯಾವ ಋತ್ವಿಜನಿಗೆ ಏನು ದಕ್ಷಿಣೆ, ಋತ್ವಿಜನಿಗೆ ಪ್ರತ್ಯೇಕ ದಕ್ಷಿಣೆ ಉಂಟು. ವಾಸೋ ದಕ್ಷಿಣ ಅಂತಾರೆ, ಕೆಲವೊಮ್ಮೆ ವಸ್ತ್ರ ದಕ್ಷಿಣೆ ಅಂತಾರೆ, ಸುವರ್ಣಂ ದಕ್ಷಿಣ ಅಂತಾರೆ, ಬಂಗಾರ ದಕ್ಷಿಣೆ ಅಂತಾರೆ, ಶಾಗಹ ಅನುಡುಹ ಎಲ್ಲ ಹೇಳುತ್ತಾರೆ. ಆಡು, ಆನಂತರ ಎತ್ತು, ಇವೆಲ್ಲ ದಕ್ಷಿಣೆಗೆ ಹೇಳ್ತಾರೆ. ಇಂಥವರಿಗೆ ಅಂತ ಋತ್ವಿಜರಿಗೆ ಪ್ರತ್ಯೇಕವಾಗಿ. ಅದೆಲ್ಲ ಸಾಧ್ಯ ಆಗ್ತದ? ಅವರು ತಗೊಂಡು ಹೋಗ್ತಾರ ಕೆಲವೊಮ್ಮೆ. ಹೀಗಾಗಿ ದಕ್ಷಿಣ ವಿಷಯದಲ್ಲಿ ಧರ್ಮರಾಜ ಆಕ್ಷೇಪ ಮಾಡಿದ್ದರಲ್ಲಿ ಅರ್ಥ ಉಂಟಲ್ಲ ಕೇಳಿದ್ರೆ ಇವರು ಹೇಳ್ತಾರೆ, ಮೊದಲಿಗೆ ಯಜ್ಞಾಂಗಂ ದಕ್ಷಿಣಾತಾತ ಮಂತ್ರಾಣಾಂ ಪರಿಬ್ರಹ್ಮಣಂ. ಮಂತ್ರಗಳಿಗೆ ಪುಷ್ಟಿ ಕೊಡ್ಲಿಕ್ಕೋಸ್ಕರ ದಕ್ಷಿಣೆ ಎನ್ನುವುದು ನಿತ್ಯ ಸತ್ಯ, ಅದು ಯಜ್ಞದ ಅಂಗ. ಯಜ್ಞ ಮಾಡಿದ ತಕ್ಷಣ ಅದು ಬಹಳ ವಿಷಯ ಉಂಟು ಅದರಲ್ಲಿ. ನನ್ನ ತಂತ್ರ ಸಮೀಕ್ಷೆಯಲ್ಲಿ ಅದಕ್ಕೆ ಚಿಂತನೆಯನ್ನು ಕೊಟ್ಟಿದ್ದೇನೆ. ಯಜ್ಞ ಮಾಡಿದ ತಕ್ಷಣ, ಕರ್ಮಾಂಗ ಆದ ತಕ್ಷಣ ಕೃಷ್ಣಾರ್ಪಣೆ ಬಿಡುವ ಮುಂಚೆ ಯಜಮಾನ ಪುರೋಹಿತನಿಗೆ ದಕ್ಷಿಣೆಯನ್ನು ಕೊಟ್ಟು ಬಿಡಬೇಕು, ತಡ ಮಾಡಲಿಕ್ಕಿಲ್ಲ. ಆನಂತರ ಅವನು ಕೃಷ್ಣಾರ್ಪಣೆ ಬಿಡ್ಲಿಕ್ಕೆ ಎಲ್ಲ ಮುಗಿದೋಯ್ತು ಮಾಡಲಿಕ್ಕೆ. ಸ್ವಲ್ಪ ತಡ ಆದ್ರೆ ಹೋಗುವಾಗ ಕೊಡ್ತೇನೆ ತಿಳ್ಕೊಂಡ್ರೆ, ಊಟ ಮುಗಿದ ತಕ್ಷಣ ಹಾಗೆ ಹೀಗೆ ಅಂತ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕೊಡಬೇಕಾಗ್ತದೆ.
ನಾಳೆ ಕೊಡ್ತೇನೆ ಎಂದರೆ ದೊಡ್ಡದಾಗ್ತದೆ. ಹೊರಗಿನ ಬ್ಯಾಂಕಿನ ಬಡ್ಡಿಗಿಂತ ಜಾಸ್ತಿ ಆಗ್ತದೆ. ಇದು ಬರುವ ವರ್ಷ ಕೊಟ್ರೆ ಕಂಡಾಪಟ್ಟೆ ಹೆಚ್ಚಾಗಿರ್ತದೆ. ಹೀಗಾಗಿ ಕರ್ಮ ತಕ್ಷಣ ಯಜ್ಞವನ್ನು ಮುಗಿಸಿದ ತಕ್ಷಣ ದಕ್ಷಿಣೆಯನ್ನು ಒಟ್ಟಿಗೆ ಸಮರ್ಪಿಸಬೇಕು. ಯಜ್ಞ ಮತ್ತು ದಕ್ಷಿಣೆ ಎನ್ನುವುದು ಭಗವಂತನ ಮತ್ತು ಲಕ್ಷ್ಮಿಯ ರೂಪಗಳು. ಯಜ್ಞ ಮತ್ತು ದಕ್ಷಿಣ ಅಂತ. ಹಾಗಾಗಿ ಇವರನ್ನು ಪ್ರತ್ಯೇಕಗೊಳಿಸುವಂತಿಲ್ಲ. ಆಕೂತಿಸು ನೂರಮರಾನತ ದಕ್ಷಿಣಾಯಾಮ್. ಯಜ್ಞ ಆಕೂತಿಯಲ್ಲಿ ಹುಟ್ಟಿ ಬಂದದ್ದು. ಹಿಂದೆ ಸ್ವಾಮಿನ ಮಗಳು 3 ಜನ, ದೇವಹೂತಿ, ಪ್ರಸೂತಿ, ಆಕೂತಿ ಅಂತ. ನಿಮಗೆ ಗೊತ್ತು ಪ್ರಸೂತಿಯಿಂದ ದಕ್ಷಿಣದಿಂದ ಎಷ್ಟು ದೊಡ್ಡ ಸೃಷ್ಟಿ ಪ್ರಪಂಚ ಆಗಿದೆ. ದೇವಹೂತಿಯಿಂದ ಕಪಿಲ ಹೇಗೆ ಹುಟ್ಟಿದ ಭಗವಂತ ಅಂತ ಹೇಳಿಕೊಂಡು ಕರ್ದಮರಿಂದಾಗಿ ಅನೇಕ ಯೋಗ ಚಿಂತನೆಗಳು ಬರುತ್ತದೆ. ಹಾಗೆ ಇನ್ನೊಬ್ಳು ಆಕೂತಿ. ಆಕೂತಿ ಮೃಚೆ ಪ್ರಾದಾತ್, ರುಚಿ ಪ್ರಜಾಪತಿಗೆ ಕೊಟ್ಟಿದ್ದಾನೆ. ಮನಸ್ಸಿನಿಂದ, ಚತುರ್ಮುಖನ ಮನಸ್ಸಿನಿಂದ ಹುಟ್ಟಿ ಬಂದವ ರುಚಿ ಪ್ರಜಾಪತಿ. ವಿಶೇಷವಾಗಿ ಪಿತೃಸ್ತುತಿ ಮಾಡಿದವ ರುಚಿ. ಅದನ್ನು ನಾವು ತಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೇನೆ, ಚಿಂತನೆ ಕೊಟ್ಟಿದ್ದೇನೆ. ಟೆಸ್ಟ್ ವಿದ್ ನೋಡಬಹುದು. ರುಚಿ ಪ್ರಜಾಪತಿ ಮಾಡಿರದ ಪಿತೃಸ್ತುತಿ, ಪಿತೃ ಸಮೀಕ್ಷಾ ಅಂತ. ಹೀಗಾಗಿ ಅಂತಹ ಮಹಾನುಭಾವನಿಗೆ ಆಕೂತಿಯನ್ನು ಸ್ವಯಂಭುವ ತನ್ನ ಮಗಳನ್ನು ಕೊಟ್ಟಿದ್ದ. ಅಲ್ಲಿಂದ ಹುಟ್ಟಿದವ ಭಗವಂತ ಯಜ್ಞ. ಬಹಳ ಅದ್ಭುತವಾದಂಥ ವ್ಯವಸ್ಥೆ. ತದ ಸಪ್ತಮ ಆಕೂತ್ಯಂ ರುಚೇಹೆ ಯಜ್ಞೋಪ್ಯಜಾಯತ. ಅವನೇ ಸ್ವಯಂಭುವನ ರಕ್ಷಣೆ ಮಾಡಿದವ. ಈಶಾವಾಸ್ಯವಿದಂ ಸರ್ವಮಂತ ಈಶೋಪನಿಷತ್ತು ಬರಲಿಕ್ಕೆ ಕಾರಣ ಸ್ವಯಂಭುವಿನಿಂದ ಬಂದದ್ದು. ತನ್ನ ರಕ್ಷಣೆಗಾಗಿ ಯಜ್ಞನನ್ನು ಕರೆಯುವ ಮೂಲಕ. ಯಜ್ಞ ಇಂದ್ರ ಪದೇ ಸ್ಥಿತ ಅಂತ ಮೊದಲು ಬಂದಂತರದಲ್ಲಿ ಇಂದ್ರನಾಗಿ ಯಜ್ಞನ ನಿಂತಿದ್ದ ಅವನೇ ಕೃಷ್ಣ ಇಲ್ಲಿ ಅವತಾರದಲ್ಲಿ ಪಾಂಡವರೊಟ್ಟಿಗೆ. ಆದ್ರಿಂದಲೇ ಅವನನ್ನು ಆಶ್ಚರ್ಯ, ಧನ್ಯ ಅಂತ ತಿಳಿಸಿಕೊಡುವಾಗ ಅದನ್ನೆಲ್ಲ ವಿವರಿಸಿ ಕೊಟ್ಟಿದ್ದೆ ಇನ್ನೊಮ್ಮೆ ನಾನು ಕೃಷ್ಣ ಸಮೀಕ್ಷೆಗೆ ಬಂದಾಗ. ಧನ್ಯ, ಆಶ್ಚರ್ಯ ಅಂತ ಕರೆದಾಗ ನಾರದರು ದಕ್ಷಿಣಾಭಿಸ್ತಾಕಂ ಅಂತ ಕೃಷ್ಣ ಸಭೆಯಲ್ಲಿ ಹೇಳಿದ. ದಕ್ಷಿಣೆ ಒಡನೆ ಅಂತ ಹೇಳು ಅಂತ. ದಕ್ಷಿಣ ಅಂದ್ರೆ ಅವನ ಹೆಂಡತಿ. ಯಜ್ಞವನ್ನು ಯಜ್ಞವೈ ವಿಷ್ಣು ಅಂತ ಭಗವಂತ ಯಜ್ಞ ಆದರೆ ದಕ್ಷಿಣೆ ಮಡದಿಲ್ಲ. ಲಕ್ಷ್ಮಿ ಇದ್ದಾಳೆ. ಆ ದುಡ್ಡಿನ ಅಧಿದೇವತೆ ಆಕೆ. ಅದನ್ನು ಪ್ರತ್ಯೇಕಗೊಳಿಸ್ಲಿಕ್ಕಿಲ್ಲ, ತಡ ಮಾಡುವಂತಿಲ್ಲ ಅಂತೇಳಿ ಯಜ್ಞ ದಕ್ಷಿಣೆಯರ ದಾಂಪತ್ಯ ಅನುಸಂಧಾನ ಅದು ಯಜ್ಞದಲ್ಲಿ ಪ್ರಧಾನ. ಆದ್ರಿಂದ ನೀನು ದಕ್ಷಿಣೆ ಬಗ್ಗೆ ಆಕ್ಷೇಪ ಮಾಡ್ತಾ ಇದ್ರಿ, ಕೊಡದಿದ್ರು ನಡೀತದೆ ಎನ್ನುವ ನೆಲೆಯಲ್ಲಿ ಅಥವಾ ಕಮ್ಮಿ ಕೊಟ್ಟರು ಆಗ್ತದೆ ಎನ್ನುವ ನೆಲೆಯಲ್ಲಿ ಅದಕ್ಕೆ ಅದಲ್ಲ ಅಂತ ಹೇಳುವಲ್ಲಿ. ಅದರಿಂದ ಯಜ್ಞಕ್ಕಂಗ ದಕ್ಷಿಣೆ ಎನ್ನುವುದನ್ನು ಮರೆಯಬೇಡ. ಅದು ದಕ್ಷಿಣೆಯಿಂದಲೇ ಮಂತ್ರಕ್ಕೆ ಪುಷ್ಟಿ ಬಂದದ್ದು. ವೇದ ಅಂದ್ರೆ ಮಂತ್ರಗಳೇ ರಾಶಿಗಳು. ಅದರಿಂದ ಮಂತ್ರಗಳ ರಾಶಿಗಳು. ವೇದ ಎನ್ನುವುದು ಕೆಲಸ ಮಾಡಬೇಕಾದ್ರೆ ಯಜ್ಞದಲ್ಲಿ ವಿನಿಯೋಗಿಸಲ್ಪಟ್ಟಾಗ ಅದಕ್ಕೆ ದಕ್ಷಿಣೆಯಿಂದಲೇ ಆಗುವಂಥದ್ದು. ಹಾಗಾದ್ರೆ ಏನಾಯ್ತು? ವೇದ ಅಂದ್ರೆ ಮಾತು ಅಂದ್ರೆ ಅದು ಭಗವಂತ ಅಂತ ಆಯ್ತು. ಯಜ್ಞ ಭಗವಂತ ಇದ್ದಾಗೆ ವೇದೈಶ್ಚ ಸರ್ವೈರಹಮೇಮ ವೇದ್ಯ ಅಂತ ಮಾಂ ವಿದತ್ತೆ ಅಭಿದತ್ತೆ ಮಾಂ ವಿಕಲ್ಪ ಪೋಹ್ಯೈತ್ಯ ಮಿತ್ಯಸ್ಯ ಹೃದಯ ವೇದ ನಾನ್ಯೋ ಮದ್ವೇದ ಕಶ್ಚನ. ನನಗಿಂತ ಬಿಟ್ಟು ಯಾರು ಇನ್ಯಾರು ವೇದವನ್ನು ತಿಳಿಲಿಕ್ಕೂ ಇಲ್ಲ, ತಿಳಿದಿಲ್ಲ, ವೇದದಲ್ಲಿ ವಾಚ್ಯವೂ ಅಲ್ಲ ಪೂರ್ಣ ಪ್ರಮಾಣದಲ್ಲಿ ಅಂತ ಕೃಷ್ಣನೇ ಹೇಳಿಕೊಂಡವ. ಹಾಗಾಗಿ ಭಗವಂತ ಮತ್ತು ಲಕ್ಷ್ಮಿ, ವೇದ ಮತ್ತು ದಕ್ಷಿಣೆ, ಯಜ್ಞಕ್ಕಾಗಿ ಉಪಯೋಗಿಸಲ್ಪಟ್ಟ ವೇದಗಳು, ಮಂತ್ರಗಳು, ಇದು ದಕ್ಷಿಣೆ ಇಲ್ಲದೆ ಆಗುವುದಿಲ್ಲ. ಅದ ಮಂತ್ರ ದಕ್ಷಿಣಾಹಿನ ತಾರಯಂತಿ ಕಥಂಚನ. ಅದರ ಮಂತ್ರವನ್ನು ಪ್ರಯೋಗ ಮಾಡಿದ್ದೀರಿ, ಉಪಯೋಗಿಸಿಕೊಂಡಿದ್ದೀರಿ. ಅದು ನಮ್ಮ ಯಜ್ಞ ಕರ್ಮದಲ್ಲಿ ವಿನಿಯೋಗಿಸಲ್ಪಟ್ಟು ನಮ್ಮನ್ನು ಉದ್ಧಾರ ಮಾಡಬೇಕು, ತೊಂದರೆಯಿಂದ ನಿವೃತ್ತಿಗೊಳಿಸಬೇಕು, ಪಾಪವನ್ನು ದೂರಗೊಳಿಸಬೇಕು, ನಮ್ಮನ್ನಾಚೆದು ದಾಟಿಸಬೇಕು, ತಿಳಿಬೇಕು, ಸಂಸಾರ ಬಂಧ ನಿವೃತ್ತಿ ಆಗಬೇಕು ಅಂತೆಲ್ಲ ಆಗಿದ್ರೆ ಆ ಮಂತ್ರಕ್ಕೆ ಬೆಲೆ ಇರಬೇಕಾದ್ರೆ ದಕ್ಷಿಣೆ ಇಲ್ಲದೆ ಹೋದ್ರೆ ಅದು ನಮ್ಮನ್ನು ಉದ್ಧಾರ ಮಾಡುವುದಿಲ್ಲ. ಮನನ ಮಾಡಿದವನನ್ನು, ಅದರ ಬಗ್ಗೆ ಚಿಂತನೆ ಮಾಡಿದವನನ್ನು ತ್ರಾಣ ಮಾಡುತ್ತದೆ ಮಂತ್ರ ಯಾವಾಗ? ಅದು ಉಪಯೋಗಿಸಲ್ಪಟ್ಟಾಗ, ಅದರೊಡನೆ ಅದಕ್ಕೆ ಹೇಳಿಸತಕ್ಕಂಥ ದಕ್ಷಿಣೆಯನ್ನು ನೀಡಲ್ಪಟ್ಟಾಗ ಅಂತ ಅಲ್ಲ. ನೀವು ಹೇಳಿದ್ರಿ ಅಲ್ಲ, ದಕ್ಷಿಣೆ ಕೊಡುವುದರಲ್ಲಿ ನಮ್ಮಲ್ಲಿ ಏನು ತಾಕಲಾಟ ಪೀಕಲಾಟ ಅಲ್ಲ. ಮತ್ತೆ ಅಷ್ಟು ಕೊಡಿ ಇಷ್ಟು ಕೊಡಿ ಹೇಳುವಾಗ ನಾವು ಅಷ್ಟು ಕೊಡದೇ ಇದ್ದು ಹೋಮ ಮಾಡುತ್ತೇವೆ. ಆದ್ರೆ ಹೋಮ ಮಾಡಲಿಕ್ಕೆ ಹೊರಟಾಗೇನು ನಾವೇನು ಕಮ್ಮಿ ಹೇಳುವುದಿಲ್ಲ, ಆಗುವುದಿಲ್ಲ ಅಂತ ಕೊಡುವಾಗ ಹಾಗೆ ಮಾಡ್ತೇವೆ, ಇಷ್ಟೇ ಶಕ್ತಿ ಅಂತ ಹೇಳಿಕೊಂಡೆಲ್ಲ. ಆದ್ರಿಂದ ನಾನು ಹೇಳಿದ್ದು ಯಜ್ಞದಲ್ಲಿ ನಮ್ದು ಮೋಸತನ ಉಂಟಲ್ಲ ಅಂತ. ಹೇಳಲ್ಪಟ್ಟಷ್ಟು ದಕ್ಷಿಣೆ ಕೊಡೋದು. ಈಗ 100 ದನದ ದಾನದ ವ್ಯವಸ್ಥೆ, ಶತಗೂ ಶಾಸ್ತ್ರಗೂ ಎಲ್ಲ ಕರೀತಾರೆ ಯಜ್ಞವನ್ನು. 1000 ದನದ ವಿನಿಯೋಗದ ಇವತ್ತು ಲೆಕ್ಕಾಚಾರದಲ್ಲಿ ಒಂದು ದನಕ್ಕೆ 25-30 ಸಾವಿರ ಅಂತ ಇಟ್ಕೊಂಡ್ರು 100 ದನದ ಹೋಮ ಅಂದ್ರೆ ಏನಾಯ್ತು? ಲಕ್ಷಗಟ್ಟಲೆ ಖರ್ಚಾಯ್ತು ಆ ಲೆಕ್ಕದಲ್ಲಿ.
30,000ಕ್ಕೆ ಮತ್ತೆ 3 ಲಕ್ಷ, 30 ಲಕ್ಷದವರೆಗಿನ ಒಂದು ಯಜ್ಞದ ಕಥೆಯನ್ನು ಇವತ್ತು ಚಿಂತನೆ ಮಾಡಬೇಕಾಗುತ್ತೆ. ಅವತ್ತು ಹೇಳಿದ ಲೆಕ್ಕಾಚಾರ ಮಾಡಿದರೆ ಆದಾಗ ಆಗುತ್ತೆ ಅಷ್ಟು. ಅದಕ್ಕೆ ಭೀಷ್ಮರು ಹೇಳುತ್ತಾರೆ, ನಿಮ್ಮ ಹತ್ರ ಶಕ್ತಿ ಮೀರಿ ಎಲ್ಲಿ ಕೊಡ್ಲಿಕ್ಕೆ ಹೇಳಿದ್ದಾರೆ? ಸಾಲ ಮಾಡಿ ಎಲ್ಲಿ ಹೇಳಿದ್ದಾರೆ? ಅಲ್ಲಿ ಯಜ್ಞದಲ್ಲಿ ಹೇಳಿದ ದಕ್ಷಿಣೆ ಕೊಡುವಾಗ ಹಾಗೆ ಆಗ್ತದೆ ಪ್ರಸಂಗ ಪ್ರಕರಣ. ಇಲ್ಲಾದ್ರೆ ಯಜ್ಞ ಬಿಡಬೇಕು, ಒಂದು ದಕ್ಷಿಣೆಯನ್ನು ಬೇರೆ ಮಾಡಬೇಕು. ನಾವೀಗೇನು ಮಾಡಿದ್ದೆ, ಯಜ್ಞ ಬಿಡ್ಲಿಲ್ಲ, ದಕ್ಷಿಣೆ ಬೇರೆ ಮಾಡಿದ್ದೇವೆ. ಅದನ್ನು ಹೇಳಿದ್ದು ಕೊಡಲಾಗದೇ ಇದ್ದರಿಂದ ಯಜ್ಞ ಸರಿಯಾಗಲಿಲ್ಲ ಅಂತ ನಮ್ಮ ತಲೆ. ಈಗ ಭೀಷ್ಮರು ಹೇಳುತ್ತಾರೆ, ವಿಷಯ ಸರಿ, ದಕ್ಷಿಣೆ ಹೇಳಿದ್ದು ಹೌದು, ಆದರೆ ದಕ್ಷಿಣೆಯಲ್ಲಿ ಶಕ್ತಿಯನ್ನು ಇಟ್ಟುಕೊಂಡಿದ್ದಾರೆ, ಇದು ಪ್ರಧಾನ. ಆದ್ರಿಂದ ವಿತ್ತ ಶಾಟ್ಯಂನ ಕುರ್ವೀತ, ಇಷ್ಟೇ ವಾಕ್ಯ ಇರುವುದು. ನಿನಗೆ ಕೊಡ್ಲಿಕ್ಕೆ ಸಾಮರ್ಥ್ಯ ಇದ್ರೆ ಕಮ್ಮಿ ಮಾಡಬೇಡ. ಸಾಮರ್ಥ್ಯ ಇದ್ದು ನೀನು ಕಮ್ಮಿ ಮಾಡಿದ್ರೆ ಅದು ಮೋಸ. ಸಾಮರ್ಥ್ಯ ಇಲ್ಲದೆ ನೀನು ಕೊಟ್ಟದ್ದಾದ್ರೆ, ನಿನ್ನ ಕೈಯಾರೆ ಕೊಟ್ಟಿದೆ, ಇನ್ನೇನು ನನ್ನಲ್ಲಿ ಇಲ್ಲ, ಶಕ್ತಿ ಮೀರಿ ಕೊಟ್ಟಿದ್ದೇನಾದ್ರೆ ಸಂತೋಷ. ಅದರಿಂದ ಯಜ್ಞಕ್ಕೆ ಇಷ್ಟೇ ಅಂತ ಹೇಳಿ ತಕ್ಕರಾರ ಅಥವಾ ಒಂದು ಕ್ರಮ ಇಲ್ಲ ಅಂತ ಅರ್ಥ ಆಗುವಾಗಿ ಭೀಷ್ಮರು ಹೇಳ್ತಾರೆ. ವಾಸ್ತವವಾಗಿ ಅದು ಹೌದಾ ಅಂದ್ರೆ ಹೌದು, ಸತ್ಯವೇ. ಶಕ್ತಿಸ್ತು ಪೂರ್ಣ ಮಾತ್ರೇಣ ಸಂಹಿತಾನೋಮ ಭವೇತ್. ಇದು ಭೀಷ್ಮರಗೆರೆ ಯಜ್ಞದ ದಕ್ಷಿಣೆ ವಿಷಯದಲ್ಲಿ ಒಂದು ದೊಡ್ಡ ಸ್ಟೇಟ್ಮೆಂಟ್ ಇದು. ಶಕ್ತಿಸ್ತು ಪೂರ್ಣಪಾತ್ರೇಣ ಸಂಹಿತಾ ಅನಮಮ ಭವೇತ್. ಯಜ್ಞದಲ್ಲಿರತಕ್ಕಂತಹ ದಕ್ಷಿಣೆ ವಿಷಯದಲ್ಲಿ ಕಮ್ಮಿ ಅಂದರೆ ಒಂದು ಪೂರ್ಣ ಪಾತ್ರದಷ್ಟು ಅಂತ ಹೇಳಿಬಿಟ್ರು. ಇದೊಂದು ದೊಡ್ಡ ಮಿಸ್ಟೇಕ್ ಲ್ಯಾಂಗ್ವೇಜ್ ಇದ್ದಾಗೆ. ವಾಸ್ತವವಾಗಿ ಅತ್ಯಂತ ಸೂಕ್ಷ್ಮವಾದಂತಹ ಚಿಂತನೆ ಇದು. ದಕ್ಷಿಣೆ ಎಷ್ಟಿರಬೇಕು ಎನ್ನುವುದರ ಬಗ್ಗೆ ಒಂದು ಚಂದವಾದಂಥ ವ್ಯವಸ್ಥೆ. ಇದಕ್ಕೆ ಹೇಳಲಿಕ್ಕೆ ಕಾರಣ, ಒಂದು ಯಜ್ಞ ಪ್ರಕ್ರಿಯೆಯಲ್ಲಿ ಒಂದು ಮಾತುಂಟು. ಆಗ್ನೇಯ ಸ್ಥಾಲಿಪಾಕ ಅಂತ ಒಂದು ಹೋಮದಲ್ಲಿ ಬಂದಾಗ ವೃಷಭಂ ದದ್ಯಾತ್ ಅಂತ ಹೇಳ್ತಾರೆ, ಎತ್ತನ್ನು ದಾನ ಮಾಡಿ ಅಂತ ಹೇಳ್ತಾರೆ. ಹೋರಿಯನ್ ವೃಷಭವನ್ನು, ಅಥವಾ ಅಲ್ಲಿ ಕೂಡಿಸ್ತಾರೆ ಕೂಡಲೇ ಪೂರ್ಣಮಾತ್ರಂ ವಾದದ್ಯಾ ಅಂತ ಹೇಳ್ತಾರೆ. ಒಂದು ದೃಷ್ಟಿಯಿಂದ ದಕ್ಷಿಣೆ ಕೊಡುವಾಗ ಯಜಮಾನ ಇರಬೇಕು, ಅವನು ಬೋರಿಯನ್ನು ಕೊಡ್ಲಿಕ್ಕೆ, ವೃಷಭವನ್ನು ಕೊಡ್ಲಿಕ್ಕೆ ಅವನು ಸಮರ್ಥನ ಆಗಬೇಕು. ಇವತ್ತು ಅದಕ್ಕೆ ಗಂಡಾಬಟ್ಟೆ ರೇಟ್, ಗಟ್ಟಿಮುಟ್ಟಾದ ಒಂದು ಹೋರಿ ಅದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ತನ್ನನ್ನು ಮಾರಿಕೊಳ್ತದೆ. ಅದನ್ನು ಇವರು ಹೇಳ್ತಾರೆ ವೃಷಭವನ್ನು ದಾನ ಮಾಡಲಿಕ್ಕೆ ಉಂಟು ಅಂತ. ಇದು ಯಜಮಾನನ ಸಾಮರ್ಥ್ಯವನ್ನು ಡಿಪೆಂಡ್ಸ್ ಆಗ್ತದೆ ಒಂದರ್ಥ. ಇನ್ನೊಂದು ತಗೊಳ್ಳುವವನು ಕೇಳಬೇಕಲ್ಲ ಪುರೋಹಿತ. ಹಾಗಾದ್ರೆ ಏನ್ ಮಾಡ್ಬೇಕು, ಯಜ್ಞಕ್ಕೆ ಕರೆಯುವಾಗ ಪುರೋಹಿತರ ಹತ್ರ ಹೇಳ್ಬೇಕು, ಈ ಯಜ್ಞ ಮಾಡಲಿಕ್ಕೆ ಉಂಟು, ಆ ಯಜ್ಞಕ್ಕೆ ದಕ್ಷಿಣೆಯನ್ನು ಹೋರಿಯನ್ನು ಹೇಳಿದ್ದಾರೆ, ನಾನು ವೃಷಭವನ್ನು ಕೊಡ್ತೇನೆ, ಎತ್ತನ್ನು ಕೊಡ್ತೇನೆ, ನೀವು ತಗೊಳ್ತಾ ಹೌದಾ ಇಲ್ವಾ ಅಂತ. ಇಲ್ಲ, ಈಗ ತಗೊಳ್ರಿ ಮಾರ್ರಿ, ಮತ್ತೆ ಬೇರೆ ಯಾರಿಗೆ ಮಾರ್ರಿ ಅಂದ್ರೆ ಅದು ಆಗುವುದಿಲ್ಲ. ಅಂಥದ್ದೆಲ್ಲ ತಪ್ಪಾಗುತ್ತೆ. ಕೆಲವೊಮ್ಮೆ ದಾನ ಪಡೆದ ಸೊತ್ತನ್ನು ಮಾರುವಂಥದ್ದೆಲ್ಲ ಸರಿ ಇಲ್ಲ. ಅದು ಉಪಯೋಗಕ್ಕೆ ಉಪಭೋಗಕ್ಕೆ ಮಾತ್ರ ಲೆಕ್ಕಾಚಾರದಲ್ಲಿ. ಕೆಲವು ವಿಷಯಗಳಲ್ಲಿ ಹೌದಲ್ಲ, ಅಷ್ಟೇ ಅಲ್ಲ. ಹೀಗಾಗಿ ಅವನ ಹತ್ರ ಕೇಳಬೇಕಾಗತ್ತೆ, ಪುರೋಹಿತನ ಹತ್ರ. ಇಲ್ಲೇ ಹೇಳಿದ್ರೆ ಬೇರೆಯವರನ್ನು ಮಾಡಬೇಕಾ ಹೇಗೆ? ಇನ್ನು ಯಾವನೊಬ್ಬನು ಹೋರಿ ತಗೊಳ್ಳೋದಿಲ್ಲ ಹೇಳಿಬಿಟ್ರೆ ಏನು ಪುರೋಹಿತದ ಕಥೆ ಏನಾಗ್ತದೆ? ಅದು ಸತ್ಯ. ಯಾಕೆಂದ್ರೆ ಹೇಳ್ತಾನೆ, ಸುಮಾರು ಜನ ಮಾಡಿಸಿ ಆಗಿದೆ ಮಾರಾರೆ, ನಮ್ಮ ಮನೆಯಲ್ಲಿ 4-6 ಹೋರಿಗಳು ಉಂಟು ಈಗಲೇ, ಇನ್ನೆಷ್ಟು ಮಾಡೋದು ಒಬ್ಬ ಬಿಟ್ರೆ? ಅದು ಸತ್ಯ. ಅದಕ್ಕೆ ಏನ್ ಮಾಡಿದ್ವಿ ವೇದ, ವರ್ಷವನ್ ದದ್ಯಾತ್ ಅಂತ ಹೇಳಿ ಬಾಯಿ ಮುಚ್ಚಲಿಲ್ಲ. ಪೂರ್ಣ ಪಾತ್ರಂ ವಾ ದದ್ಯಾತ್ ಒಂದು ಕೂಡಲೇ ವಿಕಲ್ಪವನ್ನು ಹೇಳುತ್ತದೆ. ಅಥವಾ ಪೂರ್ಣ ಪಾತ್ರವನ್ನು ಕೊಡಿ. ಅದೆಂತದ್ದು ಪೂರ್ಣ ಪಾತ್ರ ಅಂದ್ರೆ? ನೋಡಿ, ಇವತ್ತು ಹೇಳ್ತೇನೆ, ಬಹಳ ವಿಶೇಷ. ಯಜ್ಞದಲ್ಲಿ ವಿನಿಯೋಗಿಸಲ್ಪಡಬೇಕಾದ ಪ್ರಧಾನವಾದ ದಕ್ಷಿಣೆಯ ಒಂದು ಲೆಕ್ಕಾಚಾರ ಏನು ಕೇಳಿದ್ರೆ, ಈಗ ತಾನೇ ಭೀಷ್ಮರು ಹೇಳಿದ್ರಲ್ಲ, ಶಕ್ತಿಸ್ತು ಪೂರ್ಣ ಪಾತ್ರೇಣ ಸಂಹಿತ ಅನಮಮ ಭವೇತ್. ಇಷ್ಟಕ್ಕೆ ಸರಿಯಾದ ದಕ್ಷಿಣೆ ಇರಬೇಕು, ಇದಕ್ಕಿಂತ ಕಮ್ಮಿ ಇರಬಾರದು ಅಂತ. ಎಷ್ಟದು? ಅಷ್ಟಮುಷ್ಟಿ ಭವೇತ್ ಕಿಂಚಿತ್ ಅಂತ. ಕಿಂಚಿತ್ ಪ್ರತಿಪಾದಯ ಅಂತ ಹೇಳಿದ್ರೆ, ಏನಾದ್ರೂ ಚೂರು ಕೊಡಿ ಹೇಳಿದ್ರೆ, ಚೂರು ಕೊಡಿ ಅಂದ್ರೆ 8 ಮುಷ್ಟಿ ಅಕ್ಕಿ ಕೊಡ್ಲಿಕ್ಕೆ ಅಂತ ಅರ್ಥ. ಇದು ಲೆಕ್ಕ. 8 ಮುಷ್ಟಿಯ ಅಕ್ಕಿ ಎನ್ನುವುದು ಚೂರು ಅಂತ ಅರ್ಥ. ಲೆಕ್ಕಾಚಾರ ನೋಡಿಕೊಂಡ್ರೆ ನಮ್ಮ ಒಂದು ಬೊಗಸೆಯಲ್ಲಿ 8 ಮುಷ್ಟಿ ಹಿಡಿತದೆ. ಒಂದು ಬೊಗಸೆ ಎಷ್ಟು ಅಂತ ಅರ್ಥ. ಒಂದೊಮ್ಮೆ ಧಾನ್ಯವನ್ನು ಎತ್ತಿ ಕೊಟ್ರೆ, ಒಂದು ಬೊಗಸೆ ಕೊಟ್ರೆ, ಧಾನ್ಯವಾಗಲಿ, ಭತ್ತವಾಗಲಿ, ರಾಗಿ ಆಗಲಿ, ಜೋಳ ಆಗಲಿ, ಏನೇ ಆಗಲಿ, ಗೋಧಿ ಆಗಲಿ, ಎತ್ತಿ ಕೊಟ್ರೆ ಒಂದು ಬೊಗಸೆ ಕೊಡಬೇಕು. ಅದರಲ್ಲಿ 8 ಮುಷ್ಟಿ ಹಿಡಿತದೆ. ಒಂದು ಮುಷ್ಟಿ ಹಾಕೊಳ್ಳಿ, ಇನ್ನೊಂದು ಮುಷ್ಟಿ ಹಾಕೊಳ್ಳಿ ಒಂದು ಕೈಯಲ್ಲಿ, ಹಾಗೆ 8 ಮುಷ್ಟಿ ಒಂದು ಕೈಯಲ್ಲಿ, 2 ಕೈಯಲ್ಲಿ ಒಟ್ಟು ಸೇರೋದು. ಇದು ಪೂರ್ಣ ಪಾತ್ರ. ಇದು ಪಾತ್ರ. ಪೂರ್ಣ ಪಾತ್ರ ಈಗ ಹೇಳಿದೆ. ಇದು ಪೂರ್ಣ ಪಾತ್ರ. ನಮ್ದು ಕೈ ಸಾಮಾನ್ಯವಾಗಿ ಸಕಲವನ್ನು ಬಿಟ್ಟುಕೊಟ್ಟು ಹೊರಟಿರತಕ್ಕಂತಹ ಸನ್ಯಸ್ತವಾದ ಜೀವಿಗಳಿಗೆ
ಸಾಧಕರಿಗೆ ಏನು ಕತೆ ಕೇಳಿದ್ರೆ ಅವರಿಗೆ ಪಾತ್ರವೇ ಇಲ್ಲ ನೀರು ಕುಡಿಲಿಕ್ಕೆ, ಮತ್ತೆ ಕೈಯಲ್ಲಿ ಕುಡಿಸೋರು ಎತ್ತಿ ಬೊಗಸೆ. ಸತ್ಯಂಜಲೌಕಿಂ ಹಾಗೆ ಹೇಳ್ತಾರೆ. ಅಂಜಲಿ ಇದ್ದಾಗ, ಇದು ಅಂಜಲಿ ಮುದ್ರೆ ಹೆಸರು, ಅಂಜಲಿ ಪರಮ ಮುದ್ರಾ ಕ್ಷಿಪ್ರಂ ದೇವ ಪ್ರಸಾದಿನಿ ಅಂತ. ಅರಿಕೆ ಕೊಡ್ಲಿಕ್ಕೆಲ್ಲ ಅಂಜಲಿ ಮುದ್ರೆಯೇ ಬೇಕು. ಹಾಗಾಗಿ ಇದು ಪುಷ್ಪಾಂಜಲಿಂ ಸಮರ್ಪಯಾಮಿ ಹೇಳಿದಿದೆ. ಪೂರ್ಣ ಪುಷ್ಪಗಳನ್ನು ಅಂಜಲಿಯಲ್ಲಿ ತುಂಬಿಸಿಕೊಂಡು ದೇವರ ಪಾದಕ್ಕೂ ತಲೆಗೂ ಪೂರ್ತಿಯಾಗಿ ಕೊನೆಗೆ ಹಾಕಲಿಕ್ಕಿರುವಂಥದ್ದು ಪ್ರಧಾನ ಸೇವೆ. ಆಚಾರ್ಯ ಇದನ್ನು ಬಹಳ ಎತ್ತಿ ಚಿಂತನೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ದೇವರ ಪೂಜೆಯ ಪ್ರಕರಣದಲ್ಲಿ. ಹಾಗಾಗಿ ಅಂಜಲಿ ತುಂಬಾ ಧಾನ್ಯವನ್ನು ಕೊಟ್ಟರೆ ಕಿಂಚಿತ್ ದಾನ ಮಾಡಿದ ಅಂತ ಅರ್ಥ ಇವ. ಯಜ್ಞದಲ್ಲಿ ಉಪಯೋಗಿಸಿಕೊಳ್ಳುವಾಗ ಕಿಂಚಿತ್ ದಾನ ಅಂದ್ರೆ ಕಿಂಚಿತ್ ದಕ್ಷಿಣೆ ಅಂದ್ರೆ ಇದು ಕಿಂಚಿತ್ ಅಂದ್ರೆ ಇಷ್ಟು, ಇದಕ್ಕೆ ಅನುಗುಣವಾದ ರೇಟ್ ಬೇಕಾದ್ರೆ. ಇದರಲ್ಲಿ ಎಷ್ಟು ಹಿಡಿತೆ ಅಂದ್ರೆ 2 ಪಾವು ಹಿಡಿತದೆ, 2 ಸಿದ್ದೆ, ಅರ್ಧ ಕೆಜಿ ಹಿಡಿತದೆ. 2 ಕೈ ಎತ್ತಿ ಪೂರ್ತಿ ಎತ್ತಿ ಕೊಟ್ರೆ ಒಂದು ಬೊಗಸೆಯಲ್ಲಿ ಧಾನ್ಯ, ಅಕ್ಕಿ ಆಗಲಿ ಇವೆಲ್ಲ ಎಷ್ಟು ಹಿಡಿತದೆ ಹೇಳಿದ್ರೆ ಅರ್ಧ ಕೆಜಿ ಅಷ್ಟು ಹಿಡಿತದೆ. ಅಷ್ಟಾಗ್ವಿ. ಇದು ಒಬ್ಬನ ಊಟ ಅಂತ ಅರ್ಥ. ಹಿಂದೆ ಇವತ್ತು ಇದರಲ್ಲಿ 2 ಜನ ಊಟ ಮಾಡಿಯ. ಹಿಂದಿನ ಸಣ್ಣ ಊಟ ಅಂದ್ರೆ ಇದು ಒಂದು ಬೊಗಸೆ. ಅದು ಬಂದವರಿಗೆಲ್ಲ ಅತಿಥಿಗೆ ದಾನ ಮಾಡುವುದು ಹೀಗೆ. ಅದೊಂದು ಸಣ್ಣ ಕತೆ ಇತ್ತು ಕೇಳಿ. ಹಿಂದೆ ಒಂದು ಹೆಣ್ಮಗಳು ಅವನ ಬ್ರಾಹ್ಮಣನ ಮರ್ಜಿಯ ಮೇಲೆಗೆ ಬಂದಾಗ ಭಿಕ್ಷುಕನಿಗೆ ದಾನ ಕೊಡ್ತಿದ್ಲು. ಗಂಡನಿದ್ರೆ ದಾನಕ್ಕೆ ಹೋಗ್ತಾಳೆ. ಮನೆಯೆಲ್ಲ ಹಿಂದೆಲ್ಲ ಒಪ್ಪನೆ, ಒಂದು ಕೋಣೆ, ಒಂದು ಎಡಗಿ ಕೂತ್ಕೊಳ್ಳುವಂಥದ್ದು, ಅಡಿಗೆ ಇರುವಂಥದ್ದೆಲ್ಲ ಅಡಿಗೆ ಕೋಣೆಗೆ ಪಡಸಾಲೆ ಕಾಣ್ತದೆ, ಪಡಸಾಲೆಗೆ ದೇವರ ಕೋಣೆ ಕಾಣ್ತದೆ, ದೇವರ ಕೋಣೆಗೆ ಮಲಗುವ ಕೋಣೆ ಕಾಣ್ತದೆ. ಎಲ್ಲ ಬಾಗಿಲು ಹಾಕಿದ್ರೆ ಮಾತ್ರ ಒಳಗೆ ಏನು ನಡೆಯುವುದು ಗೊತ್ತಾಗೋದಿಲ್ಲ ಅಷ್ಟೇ. ಹೊರತು ಬಿಟ್ರೆ ಎಲ್ಲ ಕೋಣೆಗಳು ಪಡಸಾಲೆಗೆ ತೆರೆದುಕೊಂಡೇ ಇರ್ತಾರೆ. ಹಿಂದೆಲ್ಲ ದೊಡ್ಡ ಮಟ್ಟಿನ ಬಾಗಿಲು ಎಲ್ಲವೂ ಇಲ್ಲ. ಕೆಲವು ಕೋಣೆಗಳಿಗೆ ನಾವೇ ನೋಡಿದ್ದೇವೆ, ನಮ್ಮ ಮನೆಯಲ್ಲಿ ಇತ್ತು ಕೆಲವೊಮ್ಮೆ ಕರ್ಟನ್ಸ್ಗಳು ಅಷ್ಟೇ, ಬಟ್ಟೆ ಹಾಕಿ ಬಿಡುವುದಷ್ಟೇ ಕೆಲವೊಮ್ಮೆ, ಅದರಿಂದಲೇ ಹೋಗ್ಲಿಕ್ಕೆ ಆಚೆ ಈಚೆ. ಇವತ್ತು ಸ್ಟೈಲ್ ಅಂತ ಹಾಕ್ತಾರೆ, ಹಿಂದೆ ಮನೆಯೇ ಆಗಿತ್ತು ವಿಭಾಗದ ವ್ಯವಸ್ಥೆಯಲ್ಲಿ ಎಲ್ಲ. ಇವಳೇನ್ ಮಾಡ್ತಾಳೆ, ಅತಿಥಿ ಬಂದಾಗ ಬರ್ತೇನೆ ಅಂತ ಹೇಳಿ ಒಳಗೋಗಿ ಕೈ ತೊಳೆದು ಬರ್ತೇನೆ ಹೇಳಿ ಕೈ ತೊಳೆದುಕೊಂಡು, ಯಾಕಂದ್ರೆ ಏನೋ ಕೆಲಸ ಮಾಡಿರ್ತಾಳೆ, ಏನೋ ಮುಟ್ಟಿರ್ತಾಳೆ. ಹಾಗಾಗಿ ರಾಗಿಯ ಪಾತ್ರೆ, ಹಿಂದೆ ರಾಗಿ ಕೊಡುವ ಕತೆ ಅದು. ಹಿಂದೆ ಬಹಳ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದ್ದದ್ದು ರಾಗಿ ಮತ್ತೆ ಜೋಳ. ಅಕ್ಕಿ ಬಹಳ ಕಷ್ಟ ಇತ್ತು ಹಿಂದೆ, ರಾಗಿ ಬಹಳ ಹೆಚ್ಚಿತ್ತು ಹಿಂದೆ. ಸೆಕೆಂಡ್ ಧಾನ್ಯಗಳು ಹೆಚ್ಚಿದ್ದವು ಹಿಂದೆ, ಅದಕ್ಕೆ ರೇಟ್ ಕಮ್ಮಿ ಇತ್ತು. ನಾವು ಎಳೆಯಲ್ಲಿದ್ದಾಗ ಹೆಸರು, ಉದ್ದು, ಆನಂತರ ಕಡಲೆ, ಉರುಳಿ ಇವಕ್ಕೆಲ್ಲ ಭಾರಿ ಕಮ್ಮಿ ರೇಟ್. ಅಕ್ಕಿ ಅಷ್ಟು ಇಲ್ಲ. ಈಗ ಅಕ್ಕಿಗಿಂತ ಜೋರಾಗಿದೆ ಬೇಳೆಯ ಲೆಕ್ಕಾಚಾರಗಳು. ಅದು ಬೇಳೆಯನ್ನೇನೋ ಮುಳುಗಿಸಿಟ್ಟು ಎಲ್ಲ ತಿನ್ಲಿಕ್ಕೆ ಶುರು ಮಾಡಿ ಜನರು ಅದು ತನ್ನ ಬೆಲೆಯನ್ನು ಜಾಸ್ತಿ ಮಾಡಿಕೊಂಡದ್ದು. ಬೇಳೆ ಬೆಲೆ ಏರಿತು. ಹಿಂದೆ ಬೇಳೆ ಇಲ್ಲ, ಇಡಿಯೇ. ನವಗ್ರಹಗಳಿಗೆಲ್ಲ ಇಡಿಯ ಲೆಕ್ಕಾಚಾರ ಅಲ್ವಾ, ಹಾಗೆ ತೊಗರಿ ಆಗಲಿ, ಕಡಲೆ ಆಗಲಿ, ಹೆಸರು ಆಗಲಿ ಎಲ್ಲ. ಹಾಗೆ ಇವಳು ಕೈ ತೊಳೆದುಕೊಂಡು ಬೊಗಸೆ ಎತ್ತಿಕೊಂಡು, ಇಷ್ಟು ಕೊಡ್ಬೇಕಲ್ಲ, ಬೊಗಸೆ ಎತ್ತಿಕೊಂಡು ಹೋಗಿ ಅವನ ಬಟ್ಟೆಗೋ ಪಾತ್ರೆಗೋ ದಾನ ಮಾಡಿ ಬರುದು. ಬಂದ ನಂತರ ಆಕೆ ತನ್ನ ಅಡುಗೆ ಕೋಣೆಗೋ ಅಥವಾ ತನ್ನ ಜಾಗಕ್ಕೆ ಹೋಗಿ ಅದನ್ನೊಂದು ಬಟ್ಟೆಯಲ್ಲಿ ಕೈಯನ್ನು ಹೀಗೆ ಕೊಡುವುದು. ಅಂದ್ರೆ ಹದ್ದಿಕೊಂಡು ಹೋಗಿದ್ದಾಳಲ್ಲ, ಕೈಯನ್ನು ತೊಳೆದುಕೊಂಡು ಒರೆಸಿಕೊಂಡು ಹೋಗಲಿಲ್ಲ, ಧಾನ್ಯವನ್ನು ಕೊಟ್ಟು ಬಂದಿದ್ದಾಳೆ, ಉಳಿಸಿದ್ದಾಳೆ. ಅವನಿಗೆ ಕೊಟ್ಟದ್ದು ಒಂದು ಬೊಗಸೆ ಅಂತ ಅದರ ಅಂಟಿಕೊಂಡದ್ದು ಉಳಿಸಿದ್ದಾಳೆ. ಇದನ್ನು ತಾನು ತನ್ನ ಬಟ್ಟೆಯಲ್ಲಿ ಹೀಗೆ ಶೇಖರಣೆ ಮಾಡಿ, ಇದು ಕೊಟ್ಟ ವಸ್ತು ಗಂಡನ ಲೆಕ್ಕಾಚಾರದಲ್ಲಿ ಕೊಟ್ಟಿದೆ, ಆದರೆ ತಾನು ಸ್ವಂತದಲ್ಲಿ ಇಟ್ಟುಕೊಂಡಿದ್ದಾನೆ. ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ ಉಳಿತಾಯ ಮಾಡಿ ಇದನ್ನು ಪಾವಿಗೋ ಮತ್ತೊಂದಕ್ಕೂ ತನ್ನ ತವರು ಮನೆಗೆ ಇನ್ನೊಬ್ಬರಿಗೂ ಕೊಟ್ಟು ಕಳಿಸ್ತಾಳೆ ಬಂದಾಗ ದುಡ್ಡಿಗೆ. ಇದು ಧರ್ಮದಲ್ಲಿ ಆಕೆ ಸಿಕ್ಕಿ ಬಿದ್ದ ಕತೆ. ಇದರಿಂದ ನ್ಯೂನತೆ ಮುಂದುವರಿತದೆ. ನೀನು ಕೊಟ್ಟಿದ್ದೆ ಅಂತ ಧರ್ಮವನ್ನು ಹೇಳಿ ಎಷ್ಟೋ ಉಳಿಸಿಕೊಂಡಿದೆ, ಉಳಿಸಿಕೊಳ್ಳಿಕ್ಕೋಸ್ಕರ ಕೈ ತೊಳಿತಾ ಇದ್ದೇನೆ. ಕೈ ತೊಳೆಯ ಉದ್ದೇಶ ಶುಭ್ರತೆಗೆ, ಸ್ವಚ್ಛತೆಗೆ, ಶುದ್ಧತೆಗೆ ಅಲ್ಲ, ಮತ್ತೆ ಈ ಮೋಸಕ್ಕೆ. ಅದಕ್ಕೆ ಭೀಷ್ಮರು ಹೇಳ್ತದೆ ನಶಾಟ್ಯೇನ ನಮಾಯ ಅಂತ. ಧರ್ಮವನ್ನು ಮೋಸದಲ್ಲಿ, ವಂಚನೆಯಲ್ಲಿ, ಕಪಟದಲ್ಲಿ ನಡೆಸಿಕೊಡ್ಲಿಕ್ಕೆ ಹೋಗ್ಬೇಡಿ, ಸಿಕ್ಕಿ ಬೀಳ್ತೀರಿ. ಇದು ನೋಡಿ, ದಾನ ಮಾಡಿದಾಗಾಯ್ತು, ಅದರಲ್ಲಿ ಉಳಿಸಿದಾಗಾಯ್ತು ಅಂತ ನೋಡಿ, ಎಷ್ಟು ವಿಚಿತ್ರ ಅಲ್ಲ. ಅದು ಅನ್ಯಾಯ, ಅದು ತಪ್ಪು, ಅದು ಸರಿ ಇಲ್ಲ. ತೆಂಗಿನಕಾಯಿ ಪೂರ್ಣ ದಾನ ಮಾಡ್ತೇನೆ ಅಂತ ಹೊರಟವ, ತಡೀರಿ ಒಂದು ಸ್ವಲ್ಪ ಸಿಪ್ಪೆ ತೆಗೆದು ಕೊಡುತ್ತೇನೆ ಹೇಳಿ ಅವರು ಉಪಕಾರ ಮಾಡಿದ್ದು ಸಿಪ್ಪೆ ತೆಗಿಲಿಕ್ಕೆ ಹೋದ್ರೆ, ದಾನ ಮಾಡ್ತೇನೆ ತೆಂಗಿನಕಾಯಿ ಅಂತ ಹಿಡಿದ ನಂತರ ಮತ್ತೆ ಸಿಪ್ಪೆಯನ್ನು ಸಮೇತ ಅವನಿಗೆ ಕೊಡ್ಬೇಕು ಬಿಚ್ಚಿದ್ರೆ. ಅದು ಬಿಟ್ಟು ಸಿಪ್ಪೆಯನ್ನು ಉಳಿಸಿಕೊಂಡ ಅಂಗಳದಲ್ಲೇ ಕಾಯನ್ನು ಮಾತ್ರ ಕೊಟ್ರೆ ಆ ಸಿಪ್ಪೆಯಿಂದ ಅವನು ನಾಳೆ
ಅಡುಗೆ ಮಾಡ್ತಾನೋ ಬಿಸಿ ನೀರು ಕಾಯಿಸ್ತಾನೋ ಅದು ಅತಿಥಿಯ ಲೆಕ್ಕಾಚಾರದಲ್ಲಿ ಆಗಲಿಕ್ಕೆ ಹೋಗಿ ಪುಣ್ಯ ಅಲ್ಲಿ ಹೋಗುತ್ತೆ, ಸಿಕ್ಕಿ ಬೀಳ್ತಾನೆ. ಅಷ್ಟೇ ಅಲ್ಲ, ಸೊತ್ತು ಹೇಳಿಯೂ ಕೊಡದಿದ್ದರ ಪಾಪಕ್ಕೆ ದತ್ತಾಪಹಾರದೆಡೆಗೆ ಓಡ್ತಾನವನು. ಇದಿಷ್ಟೆಲ್ಲ ನಿಮಗೆ ಹೇಳಿದ್ ನಾನಂದ್ರೆ ಅಂಜಲಿ ತುಂಬಾ ದಾನ ಮಾಡ್ಲಿಕ್ಕೆ ಇದನ್ನು ಕಿಂಚಿತ್ ಕರೆದು ಅಷ್ಟಪುಷ್ಟಿ ಭವೇತ್ ಕಿಂಚಿತ್ ಅಂತ. ಮತ್ತೆ ಕಿಂಚಿತ್ ಚತ್ವಾರಿ ಪುಷ್ಕಳಂ, ಇದನ್ನು 4 ಸರ್ತಿ ಕೊಡಬೇಕು. ಇದು ದೊಡ್ಡ ಸ್ಥಿತಿ. ಶ್ರೀಮಂತರ ಮನೆಯಲ್ಲೆಲ್ಲ 4, ಎಲ್ಲ ಕಡೆ 4. ಪ್ರಾರ್ಥನೆ ಮಾಡುವಾಗ 4 ಚಿನ್ನದ ನಾಣ್ಯ ಇಡ್ತಿದ್ರು ಹಿಂದೆ. ಇವತ್ತು ಚಿನ್ನದ ನಾಣ್ಯ ಎಲ್ಲ 4 ರೂಪಾಯಿ ಇಡ್ತಾರೆ ಕೊನೆಗೆ. 4 ಎನ್ನುವುದು ಹಿಂದೆ ಪೂರ್ಣ ಅಂತ ಅರ್ಥ. ಮುಕ್ಕಾಲಾದ್ರೆ 3, ಅರ್ಧ ಆದ್ರೆ 2, ಕಾಲಾದ್ರೆ 1. ಒಂದು ಕೈ ಕೊಟ್ರೆ ಕಾಲು ವಾಸಿ ಕೊಟ್ಟಾರೆ. ಅದರಿಂದ ಕೆಲವು ಕಡೆಯಲ್ಲಿ ವಾಡಿಕೆ ಇದೆ, ಪುಷ್ಕಲ ಊಟ ಆಯ್ತು, ಪುಷ್ಕಲ ಭೋಜನ ಅಂತ. ಅಂದ್ರೆ ಬೇಕಾದಷ್ಟು ಒಂದು ಪುಷ್ಟಿಕಲ, ಅವನನ್ನು ತುಂಬಿಸುವಷ್ಟು ಅಂತ ಅರ್ಥ. ಹೊಟ್ಟೆ ತುಂಬೋ ಊಟ ಅಂತ ಅರ್ಥ. ಅದೆಷ್ಟು ಹೇಳಿದ್ರೆ 4 ಸರ್ತಿ ಬೊಗಸೆ ಆಗ್ಲಿಕ್ಕೆ ಏನಾಯ್ತು? ಈಗ 2 ಸೇರಾಯ್ತು. ಒಂದು ಬೊಗಸೆ ಅಂದ್ರೆ 2 ಪಾವ ಆದ್ರೆ 4 ಸರ್ತಿ ಹಾಕಿದಾಗ 8 ಪಾವ ಆಗಲಿಕ್ಕೆ ಹೋಗಿ 2 ಸೇರಾಗ್ತದೆ. 2 ಸೇರು ಎನ್ನುವುದು ಸಾಮಾನ್ಯವಾದ ಒಂದು ಕರ್ಮಾಂಗಗಳಲ್ಲಿ ವಿನಿಯೋಗಕ್ಕಿರುವಂಥದ್ದು. ಪುಷ್ಕಲ ಅಂತ ಒಬ್ಬನಿಗೆ ನಾಂದಿ ಇಡುವಾಗ 4 ಕೈ ಹಾಕಬೇಕು, 2 ಕೈ ಮತ್ತೆ ಪಾನ ಮಾಡಲಿಕ್ಕೆ. ಅದು ನಾಂದಿ ಸಮಾರಾಧನೆಯಲ್ಲಿ ಪಿತೃದೇವತೆಗಳ ಲೆಕ್ಕಾಚಾರಕ್ಕೆ ಬಂದಾಗ. ಹಾಗೆ ಪುಣ್ಯಾಕ್ರಮದಲ್ಲಿ 4 ಕೈ ಹಾಕಲಿಕ್ಕೆ. ಈಗ 4 ಬಿಟ್ಟು 2 ಕೈ ಹಾಕೋದು ನಿಲ್ಲಿಸಿದ್ದು 1 ಕೈಯಲ್ಲಿ ಒಂದು ನಿಂತಿದೆ, 1 ಕೈ ಹಾಕ್ತಾರೆ ಅಷ್ಟೇ. ಒಂದು ಕೈಯಲ್ಲಿ ಹಾಕುವಾಗ ಪುಣ್ಯಾದ 2 ಕಲಶ ನಿಲ್ಲುವುದಿಲ್ಲ. ಒಂದೊಂದು ಕಲಶಕ್ಕೆ ಕಮ್ಮಿ ಇಲ್ಲದೆ 2 ಕೈ ಬೇಕು. ಅಲ್ಲಿಗೆ 2 ಸೇರು, ಒಬ್ಬನ ಊಟ ಅಂತ ಲೆಕ್ಕ. ಒಬ್ಬನ ಅಂದ್ರೆ ಒಂದು ಮನೆಯ ಊಟ ಅಂತ ಅರ್ಥ. ಅವನ ಹೆಂಡತಿ, ಅವನ ಮಕ್ಕಳು ಅಂತ ಲೆಕ್ಕಾಚಾರದಲ್ಲಿ, ಒಂದು ಮಗಳು ಒಂದು ಮಗ ಅಂತ ಹೇಳುವ ಲೆಕ್ಕಾಚಾರದಲ್ಲಿ ಊಟಕ್ಕೆ 2 ಸೇರಿ ಅನ್ನೋದೊಂದು ಪುಷ್ಕಲಕ್ಕೆ ಒಂದು. ಇವತ್ತು ಪುಷ್ಕಳ ಅಂತಾರೆ, ತುಂಬಾ ಇದು ಬೇಕಾದಷ್ಟು ಅಂತ. ಇನ್ನು ಮುಂದೋದ್ರೆ ಪುಷ್ಕಳ ನಿಜ ಚತ್ವಾರಿ ಪೂರ್ಣ ಪಾತ್ರಂಬ ಜಕ್ಷತೆ ಅಂತಾರೆ. ಪೂರ್ಣ ಪಾತ್ರ ಅಂತ ಏನು ಕೇಳಿದ್ರೆ ಇದರ 4 ಭಾಗ. ಇಲ್ಲಿಗೆ ಪುಷ್ಕಳ ಆಯ್ತಲ್ಲ, 4 ಸರ್ತಿ ಕೊಟ್ಟದ್ದಾಯ್ತಲ್ಲ, ಇದನ್ನು ಇನ್ನು 4 ಸರ್ತಿ ಕೊಡಿ. 4 ಸರ್ತಿ ಕೊಡಿ, 16 ಕೊಡಿ. 16 8 ಎಷ್ಟಾಯ್ತು? 128 ಮುಷ್ಟಿ ಆಯ್ತು. ಶತೋತ್ತರ ಅಷ್ಟಾವಿಂಶತಿ. ಅಷ್ಟಾವಿಂಶತಿ ಎನ್ನುವುದು 28 ಎನ್ನುವುದು ನಕ್ಷತ್ರ ಸಂಖ್ಯೆ, ನೆನಪಿಟ್ಕೊಳ್ಳಿಕ್ಕೆ ಹೇಳಿದ್ ನಾನು. ನಕ್ಷತ್ರ 27 ಅಂತ ಹೇಳಬೇಡಿ. ಅಭಿಜಿತ್ ಒಂದು ಸೇರು, ಸಹ ಅಭಿಜಿತ ಅಷ್ಟಾವಿಂಶತಿ ಅಂತಾರೆ. ನಕ್ಷತ್ರದ ಲೆಕ್ಕ ಮಾಡುವಾಗ ಅಭಿಜಿತ್ ನಕ್ಷತ್ರ ಒಂದು ಮಧ್ಯದಲ್ಲಿ ಸೇರಿಕೊಂಡಿದೆ ಶ್ರವಣದ ಹತ್ತಿರ, ಅದನ್ನು ಇಟ್ಟುಕೊಳ್ಳಿ. ಅದಕ್ಕೂ ದೇವರುಂಟು ಭಗವಂತ. ಹಾಗಾಗಿ ಅದನ್ನು ಇಟ್ಟುಕೊಂಡಾಗ 28 ನಕ್ಷತ್ರ ಆಗ್ತದೆ. ಆದ್ರೆ ದಿನ 27 ಆಗುವಂಥದ್ದು ನಕ್ಷತ್ರ, ಅದು ಮಧ್ಯದಲ್ಲಿ ಜಂಪ್ ಆಗ್ತದೆ. ಅದರಿಂದ 28 ನಕ್ಷತ್ರದ ಸಂಖ್ಯೆ ಮತ್ತೆ ಕೂಡಿಸು 100, ಪೂರ್ಣ ಸಂಖ್ಯೆ 128 ಅಲ್ಲ. ಪೂರ್ಣ ಅನ್ನುವಾಗಲೇ ಅದು ಕೇಳ್ತದೆ ಸ್ವಲ್ಪ ಹತ್ತಿರದಲ್ಲಿದ್ದಾಗ. ಪೂರ್ಣ ಅನ್ನುವಲ್ಲಿ 3 ಅಕ್ಷರ ಇದೆ. ಮೊದಲು 3 ಕೂಡಿಸಿಕೊಳ್ಳಿ. ಆ 3 ಅಕ್ಷರ ರೆಪ್ರೆಸೆಂಟ್ ಮಾಡೋದೇನು? ಪೂ ಅಂದ್ರೆ ಪಾ 1, ರಾ ಅಂದ್ರೆ 2, ನ ಅಂದ್ರೆ 5. 1 2 5 125, 3 ಅಂಕೆ ಇತ್ತಲ್ಲ, ಒಟ್ಟು 128 ಸೇರಿಸಿದ್ರು. ನೆನಪು ಮಾಡ್ಲಿಕ್ಕೆ ಹೇಳಿದ್ದು. ಹಾಗೋ ಹೇಗೋ ಅಂದ್ರೆ ಎಲ್ಲ ಉಂಟು ಮಾರಾಯರ ಲೆಕ್ಕಾಚಾರದ ಪತ್ರಿಕೆಯಲ್ಲಿ ಎಷ್ಟೆಲ್ಲ ಬಗೆ ಉಂಟು ಗೊತ್ತುಂಟ. ಅದೆಲ್ಲ ನೋಡಿದ್ದವರಿಗೆ ಮಾತ್ರ ಖುಷಿ. ಪೂರ್ಣ ಅಂದ್ರೆ ಏನು ಕೇಳಿದ್ರೆ 128 ಮುಷ್ಟಿ. ಲೆಕ್ಕಾಚಾರದಂತ ಹೇಳಿದ್ರೆ 8 ಸೇರಾಯ್ತು. ಪುಷ್ಕಲಕ್ಕೆ 2 ಸೇರು, ಅದರ 4 8 ಸೇರು. 8 ಸೇರಿ ಅನ್ನುವುದನ್ನು ದಿನಕ್ಕೊಂದು ಪಾವು ಊಟ ಮಾಡಿದ್ರವ 1 ತಿಂಗಳಿಗೆ ಸಾಕು. ಒಬ್ಬನಿಗೆ ಗಂಜೂಟ ಮಾಡೋದಾದ್ರೆ 1 ಸರ್ತಿ ನೀವು ಅವನಿಗೆ ಕೊಡತಕ್ಕಂತಹ ಪೂರ್ಣ ಪಾತ್ರ ದಾನವು ಅವನಿಗೆ ಮಾತ್ರ ಊಟ ಮಾಡಿಕೊಂಡು ಹೋದ್ರೆ, 1 ಹೊತ್ತು ಮಾತ್ರ ಊಟ ಮಾಡೋದಾಗಿದ್ರು ಏಕಾದಶಿಯನ್ನು ಇದನ್ನೆಲ್ಲ ಕತ್ತರಿಸಿಕೊಂಡ್ರೆ ಅವನೊಂದು ತಿಂಗಳು ಬದುಕಬಹುದು. ಒಂದು ಪೂರ್ಣ ಅಂದ್ರೆ ಪೂರ್ಣಿಮಾ, ಪೂರ್ಣಮಾಸ ಅನ್ನೋ ನೆಲೆಯಲ್ಲಿ 1 ತಿಂಗಳ ಊಟದ ಲೆಕ್ಕಾಚಾರವು ಸಾಮಾನ್ಯವಾಗಿಟ್ಟುಕೊಂಡಾಗ ಬಹಳ ಸುಂದರವಾಗಿರುತ್ತೆ. ಏನಲ್ಲ ಆದ್ರೂ ಬದುಕಲಿಕ್ಕೆ ಬರುತ್ತೆ. 1 ಪೂರ್ಣ ಪಾತ್ರ ದಾನ ಮಾಡಿಬಿಟ್ರೆ ಅಂತ 1 ತಿಂಗಳಿಗೆ ಒಬ್ಬನಿಗೆ ಏನು ಇಲ್ಲದವನಿಗೆ ಬದುಕಲು ಕೊಟ್ಟಾಗೆ ನೋಡಿ. ದನ ಕೊಡಬೇಕು ಅಂತ ಹೇಳಿದ್ದಲ್ಲಿ ಅಲ್ಲ, ಆದ್ರೆ ಎಲ್ಲಾ ಕಡೆಯೂ ಅವ್ರು ಹೇಳುದು ಶಕ್ತಿಸ್ತು ಪೂರ್ಣ ಪಾತ್ರೇಣ ಸಂಹಿತಾನೋ. ಏನು ಕಮ್ಮಿ ಅಂದ್ರೆ ಒಬ್ಬನಿಗೆ 1 ಹೋಮ ಹವನ ವಿನಿಯೋಗ ಮಾಡುವಾಗ 8 ಸೇರಿನಷ್ಟಾದ್ರೂ ಖರ್ಚು ಮಾಡಲಿಕ್ಕೆ ಬರ್ತದಾ? ಇದು ಶಕ್ತಿ. ಎಲ್ಲ ಒಟ್ಟು ಸೇರಿಕೊಂಡು ಅಕ್ಕಿಯ ಪ್ರಮಾಣದಲ್ಲಿ ಲೆಕ್ಕ. ಹಿಂದೆಲ್ಲ ಬಾರ್ಟರ್ ಎಕ್ಸ್ಚೇಂಜ್, ಹಿಂದೆಲ್ಲ ಕೊಡುವಂಥದ್ದು ಅಕ್ಕಿಯನ್ನೇ ಕೊಡು, ದುಡ್ಡು ಕೊಡುವುದಲ್ಲ. ಅಕ್ಕಿಯಲ್ಲೇ ವಶ. ಅಕ್ಕಿ ತೆಂಗಿನಕಾಯಿಯೇ ಪುರೋಹಿತರದ್ದು ಹಿಂದೆ ಬಹಳ ದೊಡ್ಡದಾದಂತಹ ಸಂಪತ್ತು. ಅದನ್ನು ಹೊತ್ಕೊಂಡು ಹೋಗ್ಬೇಕು ಅವರು ತಮ್ಮ ಮನೆಯವರಿಗೆ. ಕೆಲವೊಮ್ಮೆ ವಾಸ್ತವ ಆಗಲಿ ಅಂದ್ರೆ ಮನೆ ಒಕ್ಕಲಾಗಲಿ ಅಥವಾ ಪ್ರತಿಷ್ಠೆ ಆಗಲಿ ಅಂದ್ರೆ ದೇವಸ್ಥಾನದ ಪೂಜೆ ಪುನಸ್ಕಾರ ಆಗಲಿ, ಎಲ್ಲ ಕಡೆಯಲ್ಲಿ ಅಕ್ಕಿ ತೆಂಗಿನಕಾಯಿ ಇದ್ದೇ ಪ್ರಾಬಲ್ಯ. ಅದನ್ನು ಹೊತ್ಕೊಂಡು ಹೋಗುವುದೇ ಒಂದು ದೊಡ್ಡ ಸಂಗತಿ.
ಅದನ್ನು ಬದುಕಿಸಿಡುವುದು, ದೀರ್ಘಕಾಲದವರ ಅದರ ವಿನಿಯೋಗ, ಅದೆಲ್ಲ ಭಾರಿ ವಿಶೇಷ. ಚಾತುರ್ಮಾಸ್ಯ ಕಾಲದಲ್ಲಿ ಆಗಲಿ, ಮಳೆ ಕಾಲದಲ್ಲಿ ಆಗಲಿ, ಇಲ್ಲದ ಕಾಲದಲ್ಲಿ ಆಗಲಿ, ಬೇಸಿಗೆ ಕಾಲದಲ್ಲಿ ಅದರ ವಿನಿಯೋಗಕ್ಕೆ ವ್ಯವಸ್ಥೆ. ಅದಕ್ಕೆ ಇವರು ಹೇಳ್ತಾರೆ, ಅಕ್ಕಿಯ ವ್ಯವಸ್ಥೆಯಲ್ಲಿ ನೋಡು, ಶಕ್ತಿಯನ್ನು ಅಳೆದಿದ್ದಾರೆ, ಪೂರ್ಣ ಪಾತ್ರದ ಚಿಂತನೆ ಬಂದಿದೆ. ಇದು ಯಾಕೆ ಬಂದದ್ದು? ನೀನೇನು ಹೇಳಿದೆ? ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ದಕ್ಷಿಣೆಯಲ್ಲಿ ಜೋರು ಮಾಡ್ತದೆ ವೇದ, ಬಹಳ ಘೋರವಾಗಿದೆ ಆಜ್ಞೆ ಅದರದ್ದು ಅಂತ. ಇಲ್ಲಪ್ಪ, ಫ್ಲೆಕ್ಸಿಬಲ್ ಆಗಿದೆ, ಅನುಕೂಲಕರವಾಗಿದೆ, ಬೇಕಾದಷ್ಟೇ ಇದೆ. ಕಂಡಾಬಟ್ಟೆ ಅಂದ್ರೆ ನಿಷ್ಠೆ ನಮ್ಮದು. ಪೂರ್ಣ ಪಾತ್ರ ಅಂದ್ರೆ ಬಹಳ ದೊಡ್ಡ ಸಂಖ್ಯೆ. ಪೂರ್ಣ ಪಾತ್ರ ಇಷ್ಟು ದೊಡ್ಡ ಕೊಪ್ಪರಿಗೆ ಅಂತ ತಿಳ್ಕೊಳ್ಳಿಕ್ಕೆ ಇಲ್ಲ ನೋಡಿ. 8 ಸೇರು ಅಷ್ಟು ಕೊಡುವ ಮೂಲಕ ಬಹಳ ಎತ್ತರದ ಚಿಂತನೆಯನ್ನು ಶಾಸ್ತ್ರಗಾರರು ಹೇಳಿದ್ದಾರೆ. ಮತ್ತೆ ಹೋಮವನ್ನು ಬಿಡ್ಲಿಕ್ಕೆ ಇಲ್ಲೇ ಇಲ್ಲ ವಾಕ್ಯ. ಶಕ್ತಿ ಇಲ್ಲ ನನ್ನಲ್ಲಿ, ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಹೋಮವನ್ನು ಬಿಟ್ಟಿದ್ದೇನೆ, ಅದು ತಪ್ಪು. ಅವಶ್ಯಂ ತಾತ ಯಷ್ಟವ್ಯಂ ತ್ರಿಭಿಹಿ ವರ್ಣೈಹಿ ಯಥಾ ಬಲಂ. ನಿನ್ನ ಸಾಮರ್ಥ್ಯದ ಮೇಲೆ ನಿಂತಿದೆ, ಅವಲಂಬಿಸಿದೆ ಯಜ್ಞ. ಅದನ್ನ 3 ವರ್ಣದವರು ಸಹ ಯಜ್ಞವನ್ನು ಮಾಡಲೇಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ವ್ಯಾಪಾರದ ಲಾಭದಲ್ಲಿ ಕ್ಷತ್ರಿಯ, ದೇಶದ ಕೋಶದಲ್ಲಿ, ವಿಶೇಷವಾಗಿ ಬ್ರಾಹ್ಮಣ ತನ್ನ ಭಿಕ್ಷೆಯಲ್ಲಿ, ಸಂಪಾದನೆಯಲ್ಲಿ ಖಂಡಿತವಾಗಿ ಮಾಡಬೇಕಾದ. ಅದನ್ನು ಯಜ್ಞವನ್ನು ಬಿಡ್ಲಿಕ್ಕಿಲ್ಲ, ದಕ್ಷಿಣೆಯನ್ನು ಕೊಡ್ಲಿಕ್ಕಿದೆ. ಅದು ಮಂತ್ರಕ್ಕೆ ಉಪಸ್ತಂಭಕವಾಗ್ತದೆ. ಆದರೆ ಎಷ್ಟು ಕೇಳಿದ್ರೆ ಪೂರ್ಣ ಪಾತ್ರಕ್ಕಿಂತ ಕಮ್ಮಿ ಆಗದಿರಲಿ ಅದರ ಲೆಕ್ಕಾಚಾರವನ್ನು ಸಹ ಶಾಸ್ತ್ರ ಮಾತಾಡಿದೆ. ಬಹಳ ವಿಚಿತ್ರವಾದಂತಹ ಚಿಂತನೆಯನ್ನು ಭೀಷ್ಮರು ಕೊಟ್ಟಿದ್ದಾರೆ. ಮತ್ತೆ ನೋಡಿ, ಈಗ ಸಂಪತ್ತಿನ ವೇರಿಯೇಷನ್ಸ್ ಉಂಟು. ಹೇಳಲಿಕ್ಕೆ ಒಂದು ಉದಾಹರಣೆ ಹೇಳುತ್ತೇನೆ ನಿನಗೆ. ಸೋಮೋ ರಾಜ ಬ್ರಾಹ್ಮಣಾನಾಂ ಇತ್ಯೇಷ ವೈದಿಕಿ ಶ್ರುತಿ ತಂಚ ವಿಕ್ರೇತುಮಿಚ್ಛಂತಿ. ಈಗ ನೋಡಿ, ನವೃತ ವೃತ್ತಿರಿಷ್ಯತೆ. ಹೋಮ ಮಾಡಲಿಕ್ಕೆ ಸೋಮ ಬೇಕಾ? ಸೋಮ ಅಂದ್ರೆ ಬಳ್ಳಿ, ಸೋಮ ಬಳ್ಳಿ, ಸೋಮಲತೆ, ಸೋಮಯಾಗ. ಯಜ್ಞ ಮಾಡಲಿಕ್ಕೆ ಸೋಮಬಳ್ಳಿ ಬೇಕು ಅಂತ ಆದ್ರೆ ಸೋಮಬಳ್ಳಿ ಎಲ್ಲಿಂದ ತರ್ತಿ? ಎಲ್ಲ ಕಡೆ ಎಲ್ಲರಿಗೂ ಸಿಗುವುದಿಲ್ಲ ಅದು ಯಜ್ಞಕ್ಕೆ. ಅದನ್ನು ತರಿಸಬೇಕು, ತಂದು ಕೊಡಬೇಕು. ತಂದು ಕೊಡುವವನು ಯಾವನೋ ಇರ್ತಾನೆ, ಪರಿಕರಮಿ. ಯಾರದ್ದು ಮನೆಯಲ್ಲಿ, ತೋಟದಲ್ಲಿ ಯಾರದ್ದು ಆಗ್ತದೆ. ಅವರಲ್ಲಿ ಹೇಗೆ ತಗೊಳ್ತೀನಿ ನೀನು? ಹೇಳು. ಯಜ್ಞದಲ್ಲಿ ಪ್ರಧಾನವಾದ ಸೋಮೋ ರಾಜ ಬ್ರಾಹ್ಮಣಾನಾಂ. ಬ್ರಹ್ಮಜ್ಞಾನಿಗಳು, ಬ್ರಹ್ಮವರ್ಗದವರು ಮುಖ್ಯವಾಗಿ ಸೋಮಯಾಗ ನಡೆಸಿ ಸೋಮಯಾಜಿಗಳು ಆಗ್ಬೇಕು. ನಿತ್ಯ ಅಗ್ನಿಹೋತ್ರ ಮಾಡುತ್ತಾ ಒಂದು ಹಂತದಲ್ಲಿ ಸೋಮಯಾಗ ಆಗ್ಲಿಕ್ಕೆ ಉಂಟು, ಮಾಡ್ಲಿಕ್ಕೆ ಉಂಟವರು. ಅಶ್ವಮೇಧ ಎಲ್ಲ ರಾಜರಿಗೆ, ರಾಜಸೂಯ ಎಲ್ಲ ರಾಜರಿಗೆ. ಆದರೆ ಇವರಿಗೆ ಮುಖ್ಯವಾಗಿ ಸೋಮಯಾಗ. ಕ್ಷತ್ರಿಯರಿಗದು ಉಂಟು, ಇಲ್ಲ ಅಲ್ಲ, ಅವರು ನಿತ್ಯಾಗ್ನಿಹೋತ್ರಿಗಳಾಗಿದ್ದು ಉಂಟು. ಸೋಮಯಾಗ ಮಾಡಬೇಕಾದ್ರೆ ಸೋಮ ಬಳ್ಳಿಯನ್ನು ಪರ್ಚೇಸ್ ಮಾಡಬೇಕು. ಯಾರಿಂದ ತಗೊಳ್ತಿ? ಅಲ್ಲ, ಅದು ತಗೊಳ್ಳುವುದಿಲ್ಲ, ಹಾಗೆ ಅವರು ಕೊಟ್ಟು ಹೋಗ್ತಾರೆ. ಯಜ್ಞ ಅಲ್ವಾ? ಸೋಮಬಳ್ಳಿಯನ್ನು ಮನೆಯಲ್ಲಿ ಅದು ತಂಬುಳಿ ಮಾಡ್ಲಿಕ್ಕೆ ಆಗ್ತದೆ, ಅದು ಸಾರು ಮಾಡ್ಲಿಕ್ಕೆ ಆಗ್ತದೆ, ಅದು ಪಲ್ಯ ಮಾಡ್ಲಿಕ್ಕೆ ಆಗ್ತದೆ. ಅದು ಯಜ್ಞಕ್ಕೆ ಇರುವಂಥದ್ದು. ಈಗ ಅಮೃತ ಬಳ್ಳಿ ಇದು ಯಾರಾದ್ರು, ನಿಮಗೆ ಸೋಮಬಳ್ಳಿ ಗೊತ್ತಿಲ್ಲ ಬಿಡಿ, ಅಮೃತ ಬಳ್ಳಿ ಯಾರಾದ್ರೂ ಈಗ ಇದು ಹಾಕ್ತಾರ, ಏನು ಪಲ್ಯ ಮಾಡ್ತಾರ? ಹರಿವೆ ದಂಟಿನ ಸೊಪ್ಪಿನ ಪಲ್ಯ, ಗೊಜ್ಜು ಎಲ್ಲ ಮಾಡಿದ ಹಾಗೆ ಅಮೃತ ಬಳ್ಳಿದ್ದು ಸಾರು, ಗೊಜ್ಜು, ಪಲ್ಯ ಎಲ್ಲ ಮಾಡಿದರೆ ಎಲ್ಲಿ ತಿನ್ನುವುದು, ಹೇಗೆ ಕುಡಿಯುವುದು? ಮುಳುಗಿಸಿದ ಬಳ್ಳಿಯ ತುಂಡನ್ನು ಮುಳುಗಿಸಿದ ಹಾಲೇ ಕೈಪೆ ಮೈ ಇರ್ತದೆ, ಕಹಿ ಇರ್ತದೆ. ಇನ್ನು ಮಾಡುವುದಿಲ್ಲ ಇದು ಅಮೃತ ಬಳ್ಳಿ. ಎಲ್ಲ ಸರಿ, ದೊಡ್ಡ ಮೃತ್ಯುಂಜಯ, ಅದು ಪರಿಹಾರಕ್ಕೆ ವ್ಯವಸ್ಥೆ ಉಂಟು, ಆರೋಗ್ಯವರ್ಧಕ ಎಲ್ಲ ಸರಿ, ಆದರೆ ಅದು ಮದ್ದು. ಅದರಂತೆ ಸೋಮಬಳ್ಳಿಯನ್ನು ಜಜ್ಜಿ ಕುಡಿಲಿಕ್ಕೆಲ್ಲ ಆಗೋದಿಲ್ಲ, ದಾವತಿ ಕೊಡುವುದಷ್ಟೇ. ಅದರ ಪ್ರಸಾದವಾಗಿ ಹೇಗೆ ಅಂದ್ರೆ ತೀರ್ಥದ ಹಾಗೆ ಪ್ರಾಶನ ಅಷ್ಟೇ, ಬಿಡಿ, ಇರಲಿ. ಆದ್ರಿಂದ ಸೋಮವನ್ನು ನಾವು ಯಜ್ಞಕ್ಕೋಸ್ಕರ ಯಾರಾದ್ರೂ ಕೊಡ್ತೇನೆ ಅಂತ ಬಿಟ್ಟು ಹೋದ್ರೆ ಅದು ತಿನ್ಲಿಕ್ಕೆ ಬರುವುದಿಲ್ಲಲ್ಲ. ಯಜ್ಞ ಮಾಡ್ತಿರಲ್ಲ ನೀವು, ಇರ್ಲಿ ಪುಣ್ಯ ಬರಲಿ ಹೇಳಿದ್ರೆ ನಾವು ಹಾಗೆ ಯಜ್ಞ ಮಾಡ್ಲಿಕ್ಕೆ ಇಲ್ಲ ಉಂಟು. ನ ವ್ರತ ವೃತ್ತಿರಿಷ್ಯತೆ. ಧರ್ಮಕ್ಕೆ ಕೊಟ್ಟ ಪದಾರ್ಥಗಳಿಂದ ಹೋಮ ಮಾಡುವುದರಿಂದ ಪುಣ್ಯ ಬರುವುದಿಲ್ಲ. ಸೋಮವನ್ನು ವಿಕ್ರಯ ಮಾಡಬೇಕು ಅಂತಲೇ ಉಂಟು, ತಕೊಂಡೇ ಹೋಮ ಮಾಡ್ಲಿಕ್ಕೆ. ಆದ್ರೆ ಏನ್ ಕೊಟ್ಟು ಅಂದ್ರೆ ನಿನ್ನಿಷ್ಟ ಕೊಟ್ಟು, ಅವನನ್ನು ಇಷ್ಟಪಡಿಸಿದ್ರೆ ಆಯ್ತು ಅಷ್ಟೇ. ಏನು ಕೊಟ್ಟು ಆಗ್ತದೆ. ನೀವು ಬಟ್ಟೆ ಬರೆ ಕೊಡಿ ಅಥವಾ ಬಂಗಾರ ಕೊಡಿ ಹೋಮ ಮಾಡಲಿಕ್ಕೆ ಅವನಿಗೆ ತಗೊಂಡಾಗ, ಅಥವಾ ಅವನಿಗೆ ನೀವು ಮನೆಗೆ ಬೇಕಾದ ಪದಾರ್ಥಗಳನ್ನು ಕೊಡಿ, ಇಟ್ಟಿಗೆಯ ಮರದ ತುಂಡು ಎಲ್ಲ, ಅಥವಾ ಅವನಿಗೆ ಊಟಕ್ಕೆ ಬೇಕಾದಂತ ಪದಾರ್ಥ ಕೊಡಿ, ಅಥವಾ ಉರುವರಿಗೋಸ್ಕರ ಇದ್ದಿಲು ಹೊತ್ತು ಕೊಡಿ, ಅದು ಕೊಡಿ. ಯಾರು ಕೇಳಲಿಲ್ಲ. ಸೋಮಯಾಗ ಆಗಬೇಕು, ಸೋಮವನ್ನು ತಗೊಳ್ಬೇಕು, ಧರ್ಮಕ್ಕೆ ಅಂತ್ಯ ವಿಕ್ರೇತ ಮಿಚ್ಚಂತೆ. ಅದನ್ನು ಪಡೀಲಿಕ್ಕೆ ಕೇಳ್ತಾರೆ, ಮಾರಾಟಕ್ಕೆ ಹೋಗ್ತಾರೆ, ಆದರೆ ಧರ್ಮಕ್ಕೆ ಕೊಡುವುದಿಲ್ಲ.
ತೇನ ಕ್ರೀತೇನ ಧರ್ಮೇಣ ತಥೋ ಯಜ್ಞ ಪ್ರವರ್ತದೆ. ಹೀಗೆ ಮಾರ ಬಂದಿದ್ದರಿಂದ ಯಜ್ಞವನ್ನೇ ನಡೆಸಿಕೊಡ್ತಾರೆ. ಆದ್ರಿಂದ ಅಲ್ಲೇನಾದ್ರೂ ದಕ್ಷಿಣ ಗಲಾಟೆ ಮಾಡಿದ್ದಾರ? ಆಪ್ಷನ್ಸ್ ಅಂಡರ್ಸ್ಟ್ಯಾಂಡ್. ಕೊಡುವವನಿಗೂ ಪಡೆಯುವವನಿಗೂ ಮಧ್ಯದಲ್ಲಿ ವ್ಯವಹಾರಕ್ಕೆ ಬೇಕಾಗಿರತಕ್ಕಂಥ ನಂಬಿಕೆ, ವಿಶ್ವಾಸ, ಒಂದು ವ್ಯವಹಾರ, ಒಂದು ಧರ್ಮ, ಒಂದು ರೇಟ್, ಬೆಲೆ. ಹಾಗೆಯೇ ಯಜ್ಞದಲ್ಲಿಯೂ ಯಜ್ಞ ಮಾಡುವಾಗ ವೇದದಲ್ಲಿ ಹೇಳಿದರು, ಅದನ್ನು ನಾವು ಕೊಡುವಾಗ ಪಡೆಯುವಾಗ ಅವನ ಯೋಗ್ಯತೆ ನೋಡಿಕೊಂಡು ಕೊಡ್ಲಿಕ್ಕೆ ಪಡೆಯಲಿಕ್ಕೆ ಉಂಟು. ಏನ್ ಕಮ್ಮಿ ಇಲ್ಲ, ಹೆಚ್ಚು ಕಮ್ಮಿ ಅಲ್ಲ. ಅಂದು ಯಜ್ಞ ಅಂತೂ ಆಗ್ಲಿಕ್ಕೆ ಉಂಟು. ಇತ್ಯೇವಂ ಧರ್ಮವಾಕ್ಯಾತಂ ಋಷಿಭಿ ಧರ್ಮಕೋವಿದೆ. ಇದು ಹಿಂದಿನವರು ಕಂಡುಕೊಂಡಂತಹ ಪ್ರತ್ಯಕ್ಷ ಋಷಿಗಳು. ಅವರಿಗೆ ಇಲ್ಲಿ ಧರ್ಮ ಉಂಟೋ ಇಲ್ವೋ ಗೊತ್ತಿದೆ. ಈ ರೀತಿಯಾಗಿ ಮಾಡಿದಾಗ ಧರ್ಮ ಆಗ್ತದೆ ಅಂತ ಹೇಳಿಕೊಂಡು ಧರ್ಮವಿದರು ಚಿಂತನೆ ಮಾಡಿದವರು ಹೇಳಿದ್ದಾರೆ. ನೋಡಿ, ಯಜ್ಞದಲ್ಲಿ ಇದು 3 ಅಂಶಗಳು: ಪುಮಾನ್, ಯಜ್ಞಷ್ಟ, ಸೋಮಷ್ಟ. ಸೋಮರಸದ ಬಗ್ಗೆ ನಾವು ಹೇಳಿದ್ದೆವು, ಸೋಮಯಾಗದ ಬಗ್ಗೆ. ಸೋಮವನ್ನು ಪರ್ಚೇಸ್ ಮಾಡಲಿಕ್ಕೆ ಇದು ದ್ರವ್ಯ ವಿಶೇಷ ಅಂತ. ಅದು ಇಲ್ಲದೆ ಹೋಮ ಆಗುವುದಿಲ್ಲ. ಹೋಮದಲ್ಲಿ ಪ್ರಧಾನ ಪಾತ್ರವಾದಂತಹ ಸೋಮವನ್ನು ಬೇರೆ ಕಡೆಯಿಂದ ತಗೊಂಡೇ ಮಾಡಲಿಕ್ಕುಂಟು. ಧರ್ಮಕೊಟ್ಟದಿಂದ ಮಾಡಿದ್ರಿಂದ ಯಜ್ಞ ವ್ಯರ್ಥ ಆಗ್ತದೆ, ಅದು ಪ್ರಯೋಜನ ಇಲ್ಲ ಆಗ್ತದೆ. ಏನಾದರೂ ಕೊಟ್ಟು ಪಡೀಲಿಕ್ಕೆ ಉಂಟು ಎನ್ನುವುದು ಅರ್ಥ ಆಯ್ತು ನಮಗೆ. ಇನ್ನೊಂದು ಮನುಷ್ಯ ಯಜ್ಞದಲ್ಲಿ. ಇದು 3 ಸಹ ನೋಡಿ, ಪುಮಾನ್, ಯಜ್ಞಶ್ಚ, ಸೋಮಶ್ಚ ನ್ಯಾಯಪ್ರಾಪ್ತ ಯಥಾಭವೇತ್. ಇದೆಲ್ಲ ತಪ್ಪಿ ಬರಬಾರದು. ಅನ್ಯಾಯ ಮಾರ್ಗದಲ್ಲಿ ಯಾರೋ ಇಲ್ಲದಿದ್ದಾಗ ತೋಟದಿಂದ ಕದ್ದು ತರುವುದು ಅದೆಲ್ಲ ಇಲ್ಲ. ಅವನಾಗಿ ಕೊಡಬೇಕು. ನಾವಾಗಿ ಅವನ ಹತ್ರ ಎಷ್ಟು ಪ್ರತಿಫಲ ಇದೆ ಅಂತ ತಿಳ್ಕೊಂಡು ಅವನಿಗೆ ಸಂತೋಷ ಆಗುವಾಗೆ, ತೃಪ್ತಿ ಆಗುವ ಹಾಗೆ ಅದನ್ನು ಕೊಟ್ಟು ಕಳಿಸ್ಲಿಕ್ಕೆ. ಹೀಗಾಗಿ ಇದು ನ್ಯಾಯದಿಂದ ಆಗದಿದ್ದ ಅನ್ಯಾಯ ವೃತ್ತ ಪುರುಷ ನ ಪರಸ್ಯ ನ ಚಾತ್ಮನ. ಹಾಗೆ ಮನುಷ್ಯನು ಇಲ್ಲಿ ಯಜ್ಞವನ್ನು ಮಾಡುವ ಕರ್ಮ ನಡೆಸುವವನು ಕರ್ತರಿದ್ದಾನಲ್ಲ, ಅವನು ಅನ್ಯಾಯಗಾರನಾಗಿದ್ರೆ, ಸರಿಯಿಲ್ಲದವನಾಗಿದ್ರೆ, ಇದು ಮುಂದೆ ವಿವರಿಸ್ತಾರೆ ಅದನ್ನು, ವ್ಯವಸ್ಥಿತವಾದಂತಹ ಕರ್ಮಗಳಲ್ಲಿ ಅವನು ತನ್ನನ್ನು ತೊಡಗಿಸಿಕೊಳ್ಳದಿದ್ದರೆ ಮನುಷ್ಯಕೃತ ಅಪರಾಧದಿಂದಾಗಿ ಯಜ್ಞದಲ್ಲಿ ಹಾಳಾಗ್ತದೆ. ಸೋಮ ಹೇಗೆ ಸರಿ ಇಲ್ಲವೋ, ಸರಿಕಟ್ಟು ವ್ಯವಸ್ಥೆಯಲ್ಲಿ ವಿಕ್ರಯಣಗೊಂಡು ಬರಲಿಲ್ಲವೋ, ಅದರಂತೆ ಮನುಷ್ಯನು ಮಾಡುವವನು ಸಹ ಅನ್ಯಾಯಗಾರನಾದರೆ, ಅನ್ಯಾಯ ಮಾರ್ಗದಿಂದ ಸಂಪಾದನೆ ಮಾಡಿ ಸಂಪತ್ತಿನಿಂದ ಯಜ್ಞ ಮಾಡೋದಾದ್ರೆ ಅವನು ಯಾರಿಗೂ ಬೇಡ ಆಗ್ತಾನೆ. ಅವನಿಗೆ ಅವನು ಬೇಡ ಆಗ್ತಾನೆ. ಅವನ ಮೇಲೆ ಅವನಿಗೆ ವಾಕರಿಕೆ ಬರ್ತದೆ, ಏಸಿಗೆ ಕಾಣುತ್ತದೆ. ಶಾಸ್ತ್ರ ವಿರುದ್ಧವಾಗಿ ಅನ್ಯಾಯ ಮಾರ್ಗದಿಂದ ಧರ್ಮಕರ್ಮಗಳನ್ನು ಹೇಸಿಗೆಯಂತೆ ಮಾಡಬೇಕಲ್ಲ ಅಂತ ಪರಿಸ್ಥಿತಿ ಅವನ ಮೇಲೆ ಅವನಿಗೆ ಒತ್ತಡ ಬೀಳುತ್ತದೆ. ಇನ್ನೊಬ್ಬರ ಬಗ್ಗೆ, ಇನ್ನೊಂದರ ಬಗ್ಗೆ ಅಲ್ಲ. ಹಾಗೆ ಇನ್ನೊಂದು ವ್ಯಕ್ತಿ ಅಂದಾಗ ವ್ಯಕ್ತಿಯಲ್ಲಿ ಅವನದ್ದು ದೇಹದ ಬಗ್ಗೆ ಡಿಪೆಂಡ್ಸ್ ಆನ್. ಯಜ್ಞದಲ್ಲಿ ಶರೀರಂ ಯಜ್ಞ ಪಾತ್ರಾಣಿ, ಶರೀರವೇ ಒಂದು ಯಜ್ಞದ ಪಾತ್ರ ಇದ್ದಾಗ. ಯಾವುದು ಕೇಳಿದ್ರೆ ವೇದಿ ಪೃಷ್ಠಿ ಅಂತಾರೆ. ಬೆನ್ನು ವೇದಿ ಅಂದ್ರೆ ವೇದಿಕೆ, ಚಿಟ್ಟೆ. ಮತ್ತೆ ದರ್ಭಾರೋಮಾಣಿ, ಅವನ ಮೈಯಲ್ಲಿರತಕ್ಕ ರೋಮಗಳೇ ದರ್ಭೆಗಳಿದ್ದಾಗೆ. ಜಿಹ್ವಾ ಸೃಕ್ಸ್ರವವು, ಆಹುತಿಗೊಳ್ಳಿಕ್ಕೆ ಇರತಕ್ಕಂಥ ಸಾಧನ ಸೃಕ್ಸ್ರವ, ಅದು ಅವನ ನಾಲಿಗೆ ಇದ್ದಾಗೆ. ಆದ್ರಿಂದ ಈ ದೇಹವೇ ಒಂದು ದೃಷ್ಟಿಯಿಂದ, ಇಲ್ಲಿ ಪುಮಾನ್ ಹೇಳಿದ್ದಕ್ಕೆ ದೇಹವನ್ನೇ ಯಜ್ಞಪಾತ್ರ ಅಂತ ಹೇಳಿಕೊಂಡಿದ್ದಾರೆ. ಆಚಾರ ಅದಕ್ಕೋಸ್ಕರ ಹೇಳಿದ್ದು. ಭಕ್ತಿಯ ಅಲಂಕೃತ ಸೋಮಾಹ ಅಂತ ಹೇಳಿ. ಸೋಮರಸ ಯಾವುದು ಕೇಳಿದ್ರೆ ಅವರದಕ್ಕೆ ಹೇಳಿದ್ರು ಭಕ್ತಿ ಅಂದ್ರೆ ಭಕ್ತಿ ರಸವೇ, ವ್ಯಕ್ತಿಯ ಭಕ್ತಿಯ ರಸವೇ ಅದು ಇಲ್ಲಿ ಸೋಮರಸ. ಅವರು ಭಗವಂತನನ್ನು ಪ್ರೀತಿಸುವುದೇ, ಭಗವಂತನಿಗೆ ತನ್ನನ್ನು ಸಮರ್ಪಿಸಿಕೊಳ್ಳುವುದೇ ಇಲ್ಲಿ ಯಜ್ಞ. ಇಲ್ಲಿ ಬಾಕಿಯ ಎಲ್ಲ ಆಂತರ ಯಜ್ಞಗಳು. ಶರೀರವೇ ಅವನದ್ದು ಒಂದು ಯಜ್ಞಕುಂಡದಂತೆ ವ್ಯವಸ್ಥೆಯಂತೆ ಆಗಲಿಕ್ಕೆ ಹೋದ್ರೆ, ಯಜ್ಞ ಪಾತ್ರಗಳೆಲ್ಲ ಆಗಲಿಕ್ಕೆ ಹೋದ್ರೆ, ಅವನು ಮಾಡತಕ್ಕಂಥ ಸ್ತೋತ್ರಗಳೇ ಭಗವಂತನಿಗೆ ಕೊಡತಕ್ಕಂಥ ಆಹುತಿಗಳಾದ್ರೆ, ಶಬ್ದಗಳು ಆಹುತಿಗಳಾದ್ರೆ, ಹಾಗಾದ್ರೆ ನಾಲಿಗೆಯನ್ನು ಸೃಕ್ಸ್ರವಾಯ್ತಲ್ಲ ಸ್ತೋತ್ರ ಹೇಳಲಿಕ್ಕೆ ಬೇಕಾದಾಗೆ. ಮನಸ್ಸು ಅಜ್ಯ ಪಾತ್ರ ಅಲ್ಲಿಂದ ತೆಗೆದು ಹೇಳುತ್ತಾ ಇದ್ದಾನೆ ಸಬ್ಜೆಕ್ಟ್ಗಳನ್ನು. ಹೀಗೆ ವಿಶೇಷವಾಗಿ ದೇಹವೇ ಒಂದು ದೊಡ್ಡ ಪಾತ್ರ, ಯಜ್ಞ ಪಾತ್ರ ಆಗಿಬಿಟ್ಟಿದೆ. ಇದನ್ನ ನಡೆಸಲಿಕ್ಕೆ ಬರೋದು ಎಲ್ಲ ದೊಡ್ಡ ಸಂಗತಿಗಳು ಅಂತಾರೆ ಅವರು. ಇತ್ಯೇಷ ಶ್ರೂಯತೆ ಶ್ರುತಿ. ದೇಹ ಪಾತ್ರ ಎನ್ನುವುದನ್ನು ವೇದವೇ ಹೇಳುತ್ತದೆ. ತಾನಿ ಸಮ್ಯಕ್ ಪ್ರಣೀತಾನಿ ಬ್ರಾಹ್ಮಣನ ಮಹಾತ್ಮನ. ಈ ದೇಹವನ್ನು ಚೆನ್ನಾಗಿ ಯಜ್ಞ ಪಾತ್ರದಂತೆ ದುಡಿಸಿಕೊಂಡವರು ಹೆಚ್ಚಾಗಿ ಬ್ರಹ್ಮವರ್ಗದವರು. ಮೈಮರೆಯದೆ, ಅದಕ್ಕೆ ಶುದ್ಧಾಹಾರವಲ್ಲದೆ ಬೇರೆ ತಪ್ಪಾಹಾರಗಳನ್ನು ಕೊಡದೆ, ತೀಟೆಗೆ ಒಳಗಾಗದೆ, ಭೋಗ ಲಾಲಸೆಗೆ ಪಾತ್ರರಾಗದೆ, ಆದಷ್ಟು ಬ್ರಾಹ್ಮಣಸ್ಯ ದೇಹೋಯಂ ಕ್ಷುದ್ರಕಾಮಾಯ ನೈಷ್ಯತೆ ಅಂತ ಕೃಷ್ಣ ಉದ್ಧವನಿಗೆ ಹೇಳುವ ಹಾಗೆ, ಕೃಚ್ರಾಯ ತಪಸೇ ಚೈವ ಪ್ರೇತ್ಯ ಅನಂತ ಸುಖಾಯ ಚ ಅಂತ ಬಹಳ ಚೆನ್ನಾಗಿ ಇದನ್ನು ಯಜ್ಞೋಪಯೋಗಿಯಾಗಿ ಇಟ್ಟುಕೊಂಡಿದ್ದಾರೆ. ಆದ್ರಿಂದ ಸಾಮಾನ್ಯವಾಗಿ
ಪುಮಾನ್ ಅಂತ ಹೇಳುವ ಮೂಲಕ ಮನುಷ್ಯ ಅಂದಾಗ ಅವನು ಒಳ್ಳೆಯ ಭಗವಂತನ ಎಚ್ಚರವುಳ್ಳವನಾಗಿ ವೇದ ಮಂತ್ರಗಳ ಅನುಸಂಧಾನಗಳಿಂದ ತನ್ನನ್ನು ಭಗವಂತನೇ ದೊಡ್ಡ ಯಜ್ಞದ ಪಾತ್ರವನ್ನಾಗಿಸಿಕೊಂಡು ಮಾಡುವುದರಿಂದ. ಇನ್ನೊಂದು ಹೇಳಿದ್ದೇನೆ ನಾನು, ಯಜ್ಞ ಅಂದ ಭೀಷ್ಮ ಮನುಷ್ಯನ ಬಗ್ಗೆ ವಿಶ್ಲೇಷಣೆ ಮಾಡಿ ಆಯಿತು. ಸ್ವಯಂ ಪಾತ್ರನನ್ನಾಗಿಸಿಕೊಂಡಾಗ ಯಜ್ಞಕ್ಕೆ ಬಾಹ್ಯ ವ್ಯವಸ್ಥೆ ಬೇಕಾ? ಅದಕ್ಕೆ ನಾನು ಮೆಲ್ಲ ಕೇಳಿದೆ. ಸೋಮರಸ ಅಂದಾಗ ಅವನ ಭಕ್ತಿ ಅಂತ ಹೇಳಿದೆ. ಹೀಗಾಗಿ ಉಪಾಸನೆ ಮುಖ ನೋಡ್ಲಿಕ್ಕೆ ಹೋದಾಗ ಭೀಷ್ಮರು ಹೇಳ್ತಾರೆ, ಕೂಡಲೇ ತಿರುಗಿಸ್ತಾರೆ ಇವರ ಪ್ರಶ್ನೆಗೆ. ಇವನಿಗೆ ದೊಡ್ಡ ಆಘಾತ ಅದು. ಏನ್ ಹೇಳ್ತದೆ ವೇದ? ಯಜ್ಞವನ್ನು ಹೇಳ್ತದೆ, ಯಜ್ಞಕ್ಕೆ ದಕ್ಷಿಣೆ ಹೇಳ್ತದೆ. ದಕ್ಷಿಣೆ ಕೊಡ್ಲಿಕ್ಕೆ ಆಗುವುದಿಲ್ಲ, ಹೇಳಿದ್ದಷ್ಟು ದಕ್ಷಿಣೆ ಕೊಡದೆ ಯಜ್ಞ ಮಾಡ್ಲಿಕ್ಕೆ ಬರುವುದಿಲ್ಲ. ವೇದ ಏನು ಕಮ್ಮಿಗೆ ಬರುವುದಿಲ್ಲ, ಬರ್ಗೇನ್ ಮಾಡುವುದಿಲ್ಲ. ನಾವು ಮಾಡುವಂಥದ್ದು ಮೋಸ ಆಗ್ತದಲ್ಲ ಯಜ್ಞ ಅಂತ ಹೇಳಿದ್ರೆ. ಎಂತದ ಯಜ್ಞ? ಭೀಷ್ಮರು ಹೇಳ್ತಾರೆ, ತಪೋ ಯಜ್ಞಾದವೇ ಶ್ರೇಷ್ಠಂ ಇತ್ಯೇಷ ಪರಮಾಶ್ರುತಿ. ತಪಸ್ಸೇ ಯಜ್ಞಕ್ಕಿಂತ ಮಿಗಿಲು ಅಂತ ಮಾತುಂಟಿಲ್ವಾ? ಶ್ರೇಯಾನ್ ದ್ರವ್ಯಮಯ ಯಜ್ಞ ಜ್ಞಾನಯಜ್ಞ ಪರಂತಪ ಕೃಷ್ಣ ಹೇಳಿ ಆಗಿದೆ ಅಲ್ಲ. ಬಹಳ ಬಗೆಯ ಯಜ್ಞಗಳನ್ನು ಜನ ನಡೆಸಿಕೊಡ್ತಾರೆ. ಅನೇಕ ದ್ರವ್ಯಗಳ ಯಜ್ಞ ಆಗ್ತದೆ, ಅನೇಕ ಬಾಹ್ಯ ಯಜ್ಞಗಳು ಕಾಣ್ತಾವೆ. ಎಲ್ಲಕ್ಕಿಂತ ಮಿಗಿಲಾದ ಯಜ್ಞ ಯಾವುದು ಅಂದ್ರೆ ಅಧ್ಯಯನ, ಓದು, ಚಿಂತನೆ, ಜಪ, ಆಲೋಚನೆ. ವಿಶೇಷವಾದದ್ದು. ಬಾಹ್ಯದ ದ್ರವ್ಯಗಳ ಹೋಮ ಹವನ ಇಲ್ಲ. ಇಲ್ಲಿ ಬೆಂಕಿ ಏಳುವುದಿಲ್ಲ, ಹೊಗೆ ಬರುವುದೂ ಇಲ್ಲ, ಸ್ವಾಹ ಶಬ್ದ ಕೇಳುವುದೂ ಇಲ್ಲ, ಯಾರು ಒಟ್ಟು ಬರುವುದೂ ಇಲ್ಲ. ಅಲ್ಲಿ ಜಾಗವೂ ಬೇಡ, ಅವನೊಬ್ಬನೇ. ಆದ್ದರಿಂದ ಭೀಷ್ಮರು ಹೇಳುತ್ತಾರೆ, ಯಜ್ಞ ಮಾಡಬೇಕೆನ್ನುವುದೇ ವೇದದ ಚೋದನೆ ಆಗಿದ್ರೆ ಆಗ ದಕ್ಷಿಣೆಯ ಪ್ರಸಂಗ, ಕೊಡದೇ ಇದ್ದಾಗ ಮೋಸದ ಯೋಚನೆ. ಅದರಲ್ಲಿ ಮತ್ತೆ ವೇದದ ನೈಷ್ಠುರ್ಯ ಅಂದ್ರೆ ನಿಷ್ಠುರವಾದ ವಾಕ್ಯ ಅಂತ. ಯಜ್ಞ ಎನ್ನುವುದನ್ನು ಹೇಳುವಾಗಲೇ ಹೇಳ್ತದೆ ತಪಃ ಯಜ್ಞಂ, ತಪೋ ಯಜ್ಞ ಅಂತ. ತಪಸ್ಸೇ ಯಜ್ಞ ಅಂತಾರೆ. ಇನ್ನೇನು ಹೇಳೋದು? ಅಹಿಂಸಾ, ಸತ್ಯವಚನಂ, ಆನುಶಂಸ್ಯಂ, ದಮಃ, ಗೃಣ, ಏತತ್ತಪೋ ವಿದುರ್ಧೀರಾಹ ನ ಶರೀರಸ್ಯ ಶೋಷಣಂ. ತಪಸ್ಸು ಅಂದ್ರೆ ಉಪವಾಸ ಮಾಡುವುದು, ಪ್ರದಕ್ಷಿಣೆ ಬರುವುದು, ಆನಂತರ ನಮಸ್ಕಾರ ಮಾಡುವುದು, ಹೆಜ್ಜೆ ನಮಸ್ಕಾರ, ಪೆಜ್ಜೆ ನಮಸ್ಕಾರ ಅಂತ ಮಾಡುವುದು. ಇದೆಲ್ಲ ದೊಡ್ಡ ಸಂಗತಿ ಅಲ್ಲ. ಶಾರೀರಿಕ ಶೋಷಣೆಯನ್ನೇ ನಾವು ತಪಸ್ಸು ಜಾಸ್ತಿ ಅದು ಇರ್ಲಿ. ಶಾರೀರಂ ತಪ ಉಚ್ಯತೆ ಅಂತ ಕೃಷ್ಣ ಹೇಳ್ತಾನೆ. ದೇವದ್ವಿಜ ಗುರುಪ್ರಾಜ್ಞೆ ಪೂಜನ ಮೇಲೆ ಹೇಳ್ತಾನೆ. ವಾಂಗ್ಮಯಂ ತಪ ಉಚ್ಯತೆ ಅಂತ ಅನುದ್ವೇಗರ್ಮ ಅದು ಹೇಳ್ತಾನೆ. ಮಾನಸಂ ತಪ ಉಚ್ಯತೆ ಅಂತ ಹೇಳ್ತಾನೆ. ಇಲ್ಲಿ ಪ್ರಧಾನವಾದದ್ದು ಎಲ್ಲವನ್ನು ಒಟ್ಟು ಸೇರಿಕೊಂಡು ಮೂರು ಕರಣಗಳಲ್ಲಿಯೂ ಮಾಡಲ್ಪಡಬಹುದಾದ ತಪಸ್ಸಿನ ಒಟ್ಟು ಮೊತ್ತದ ಅರ್ಥವನ್ನು ಭೀಷ್ಮರು ಹೇಳ್ತಾರೆ. ಮೊದಲಿಗೆ ಅಹಿಂಸೆ. ಇದು ನಿನ್ನ ದೇಹಕ್ಕೂ ಮಾಡ್ಲಿಕ್ಕಿಲ್ಲ, ಇತರರಿಗೂ ಮಾಡ್ಲಿಕ್ಕಿಲ್ಲ. ಹಿಂಸೆ ಬರುವಂತದ್ದು ತಪಸ್ಸಾಗುವುದಿಲ್ಲ. ಅದರೊಟ್ಟಿಗೆ ಸತ್ಯವಚನಂ, ಮಾತು ತಪ್ಪಿದಾಗಲೂ ಕೆಲವರಿಗೆ ಹಿಂಸೆ ಆಗತ್ತೆ. ಇದು ಮಾತಿನಲ್ಲಿನ ಒಂದು ವಿಶೇಷವಾದಂತ ಅಹಿಂಸೆ. ಇದು ತಪಸ್ಸು. ಶಾರೀರಿಕವಾದ ತ್ರಿಕರಣಪೂರ್ವಕವಾದದ್ದು ಅಹಿಂಸೆ ಒಂದು ತಪಸ್ಸು. ಅದು ಮಾತಿನಲ್ಲಿ ಬೈಲಿಕ್ಕಿಲ್ಲ, ಮನಸ್ಸಿನಲ್ಲಿ ನಿಂದಿಸ್ಲಿಕ್ಕಿಲ್ಲ, ಶಾರೀರಿಕವಾಗಿ ಹೊಡಿಲಿಕ್ಕಿಲ್ಲ. ಅಹಿಂಸಾ ತ್ರಿಕರಣ ವ್ಯಾಪಿ, ಮೂರು ಬಗೆಯ ತಪಸ್ಸಲ್ಲಿ. ಸತ್ಯವಚನ ಎನ್ನುವುದು ವಾಂಗ್ಮಯ ತಪಸ್ಸದು. ಆನಂತರ ಆಂಧ್ರಶಂಸಿ ಎನ್ನುವುದು ಉಗ್ರತೆ ಇಲ್ಲ, ತೀಕ್ಷ್ಣತೆ ಇಲ್ಲ, ಮನುಷ್ಯ ಮಾತ್ರನಲ್ಲಿ ಎಲ್ಲಿಯೂ ಸಹ ಯಾರಲ್ಲಿಯೂ ದ್ವೇಷ ಇಲ್ಲ. ಇದು ಒಂದು ರೀತಿಯಿಂದ ಮಾನಸ ತಪಸ್ಸು ಪ್ರಧಾನವಾಗಿ. ಅದರಿಂದಾಗಿ ಬಾಕ್ಯದಲ್ಲಿ ಅದು ಶರೀರದಲ್ಲಿ ಸೇರಿಕೊಳ್ತದೆ, ಮಾತಿನಲ್ಲಿ ಸೇರ್ತದೆ. ತೀಕ್ಷ್ಣವಾದ ಬಿರುನುಡಿಯು ಆನುಶಂಸಕ್ಕೆ ವಿರೋಧಿ ಆಗ್ತದೆ. ಅದರಿಂದ ಇದು ತ್ರಿಕರಣದ್ದೇ ಆನುಶಂಸ್ಯಂ. ಇನ್ನು ದಮಃ, ಇದು ಪ್ರಧಾನವಾಗಿ ಇಂದ್ರಿಯ ನಿಗ್ರಹ. ಇದು ಮಾನಸ. ಎಲ್ಲ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವುದು. ಯಾರು ಕೇಳಿದ್ರು ಒಂದ್ಸತಿ, ಇಂದ್ರಿಯಗಳಿಗೆ ಕಂಟ್ರೋಲ್ ಮಾಡಿದ್ರೆ, ಬೇಕು ಹೇಳಿದಾಗ ಬಾಯಿಗೆ ಹಾಕದಿದ್ರೆ, ಬೇಕು ಅಂದಾಗ ಕಿವಿಗೆ ಕೇಳಿಸದಿದ್ರೆ, ಬೇಕು ಅಂದಾಗ ಕೈಗೆ ಮುಟ್ಟಿಸ್ಲಿಕ್ಕೆ ಕೊಡದಿದ್ರೆ, ಬೇಕು ಅಂದಾಗ ಗಾಳಿ ಹೋಗ್ಲಿಕ್ಕೆ ಬಿಡದಿದ್ರೆ, ಇದು ಒಂದು ದೃಷ್ಟಿಯಿಂದ ನಿನ್ನನ್ನು ನೀನು ಹಿಂಸೆ ಮಾಡಿದಾಗೆ ಅಲ್ವಾ ಅಂತ. ಅದು ಸತ್ಯ ಅಂತ ಹೇಳಿ ಬೇಕಾಬಿಟ್ಟಿಯಾಗಿ ದೇಹವನ್ನು ಬಿಟ್ಟು ಕಳಿಸಿದ್ರೆ ದೇಹಕ್ಕೆ ಹಿಂಸೆ ಆಗಲಿಲ್ವಾ? ಬೇಡದಿದ್ದದ್ದು ತಿಂದ, 10 ದಿನ ಆಸ್ಪತ್ರೆಯಲ್ಲಿ ಮಲಗಿದ, ಬೇಕಾದಷ್ಟು ನಡೆದ, ಓಡಿದ, ಕುಣಿದ, ಕೈಕಾಲು ಮುರಿದು ಮಲಗಿದ. ಆದ್ರಿಂದ ಇಂದ್ರಿಯಗಳಿಗೆ ಬೇಕಾಬಿಟ್ಟಿಯಾಗಿ ಕುದುರೆಗಳಿಗೆ ಬಿಡುವಂಥದ್ದು ತಪ್ಪೆ. ಹಾಗಾದ್ರೇನಾಯ್ತು? ನಿಗ್ರಹ ಅಂದ್ರೇನು? ಅಭ್ಯಾಸ ಏನದ್ಕೋ ಅಂತ ಹೇಳಿ ಒಳ್ಳೆಯದ್ರೆಡೆಗೆ ಅದನ್ನು ಕಳುಹಿಸಿಕೊಡಬೇಕು. ತಿಂತದೆ ಹೇಳಿ ಬಾಯಿಗೆ ಹಾಕ್ತಾ ಕೂತ್ರೆ ಹಾಳಾಗ್ತಾನೆ. ಅದನ್ನ ನೇರವಾಗಿ ಇಂದ್ರಿಯಗಳು ಕೇಳಿದ್ದನ್ನು ಕೊಡಬಾರ್ದು ನಾವು. ಇಂದ್ರಿಯಗಳಿಗೆ ಅಭ್ಯಾಸ ಇಲ್ಲ, ಹೊರಗಿನದ್ದು ಮೇಯಿದೆ ಅದಕ್ಕೆ ಗೊತ್ತು, ಒಳಗಿನದ್ದು ಕಾಣಲಿಲ್ಲ. ಅದಕ್ಕೆ ಕಣ್ಣನ್ನು ತಿರುಗಿಸಿ ಒಳಗಿನ ನೋಡ್ಲಿಕ್ಕುಂಟು ಹೇಳು, ಕಿವಿಗೆ ಒಳಗಿನದ್ದು ಕೇಳಿ ಎತ್ತರ ಪಡಲಿಕ್ಕೆ ಆಸೆ ಆಗ್ತದೆ ಅಂತ ತಿಳಿಸು ಅಂತಾರೆ. ಅದರಿಂದ ದಮ ಎನ್ನುವುದು ಸ್ವಯಂ ದೊಡ್ಡ ಮಟ್ಟಿನ ಹಿಂಸೆ ಆಗುವುದಿಲ್ಲ.
ಕೈಕಾಲುಗಳನ್ನು ಮುರಿದು ಕೂತ್ಕೊಳ್ಳುವುದಲ್ಲ, ಮನಸ್ಸಿನಲ್ಲಿ ಅದನ್ನು ಕುಳ್ಳಿರಿಸಿಕೊಳ್ಳುವಂಥದ್ದು. ಅದರೊಟ್ಟಿಗೆ ಹೇಳ್ತಾನೆ ಘೃಣ ಅಂತ. ನೋಡಿ, ದಯೆ ನಮ್ಮ ಇಂದ್ರಿಯಗಳ ಮೇಲೆ ದಮ ಉಂಟು ಹೇಳಿದ ತಕ್ಷಣ ಈ ಬೇಕಾಬಿಟ್ಟಿಯ ಕೈಕಾಲ ಮುರಿಯುವುದಲ್ಲ ಹೇಳಲಿಕ್ಕೋಸ್ಕರ ಘೃಣ ಅಂತದ್ದು. ಎಲ್ಲರ ಮೇಲೆ ಭೂತ ಅನುಕಂಪೆ, ಇದೆಲ್ಲ ರೀತಿಯಿಂದ. ಹೀಗಾಗಿ ಬಹಳ ಅದ್ದೂರಿಯಾಗಿ ತಪಸ್ಸು ಅಂದ್ರೆ ಇದನ್ನೇ ಏತತ್ತಪಃ ವಿದುರ್ತೀರ, ಇದನ್ನೇ ಹಿಂದಿನವರು ಮಾಡಿದ್ದು ಬಹಳ ಕಷ್ಟಪಟ್ಟು, ಬೇರೆ ವಿಷಯ ಅಲ್ಲ. ಹೀಗಾಗಿ ಬಹಳ ಸುಂದರವಾಗಿ ಯಜ್ಞದ ಬಗ್ಗೆ ಒಂದಿಷ್ಟು ಹೇಳುತ್ತಾ ವಿಶೇಷವಾದಂತಹ ಒಂದು ಚಿಂತನೆಯನ್ನು ಕ್ರಾಂತಿಕಾರಿಕವಾಗಿ ಭೀಷ್ಮರು ಹೇಳಿಕೊಟ್ರು. ಇನ್ನು ನಾನು ಹೇಳಿದೆ ಕೆಲವೆಲ್ಲ ಪ್ರಮಾಣದ ಮೇಲೆ, ವೇದದ ಮೇಲೆ, ಭರವಸೆಯ ಮೇಲೆ ಚಿಂತನೆಯನ್ನು ಕೊಡಲಿಕ್ಕೆ ಉಂಟು, ಅದನ್ನು ಹೇಳಿದ್ದಾರೆ ಅಂತ. ಅದು ಮುಂದಿನ ಚಿಂತನೆಯಲ್ಲಿ ಕೊಡಲಿದ್ದೆ. ಮತ್ತೆ ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.